ಗೌಡ ಪಾಟೀಲ್ ರವರು ಅವರೀಗ ಈ ವಿಶೇಷ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಈ ನಾಡಿನ ನಡೆದಾಡುವ ದೇವರು, ಶತಮಾನದ ಸಂತರು, ನಮ್ಮೆಲ್ಲರ ಆರಾಧ್ಯ ದೇವರಾದ ಸ್ವರ್ಗವಾಸಿಗಳಾದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಈ ಒಂದು ಆಧ್ಯಾತ್ಮ ಪ್ರವಚನದ ಕೇಂದ್ರ ಬಿಂದುಗಳು ಅಂತಾರಾಷ್ಟ್ರೀಯ ಯುಗಾಚಾರ್ಯರು, ಖ್ಯಾತ ಪ್ರವಚನಕಾರರಾದಂಥ ಪರಮ ಪೂಜ್ಯ ಅಮೃತಾನಂದ ಅಪ್ಪನವರ ಪಾದಕಮಲಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಇಂದಿನ ಈ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಆಳಂದದ ಶ್ರೀಮಠದ ಪರಮ ಪೂಜ್ಯರಾದ ಪರಮಾನಂದ ಪರಮ ಪೂಜ್ಯರ ಪಾದಕಮಲಗಳಿಗೆ ನಮಸ್ಕರಿಸಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪುತ್ರ, ಜಾನಪದ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕೃತರು ಮತ್ತು ಜಾನಪದ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಂತಹ ಶ್ರೀಯುತರಾದ ಜ್ಯೋತಿರ್ಲಿಂಗ್ ಹೊನ್ಕಟ್ಟಿ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂದೆಯರೇ, ತಮ್ಮೆಲ್ಲರಿಗೂ ನಾನು ಡಾಕ್ಟರ್ ಪ್ರಭುಗೌಡ ಮಾಡುವ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳು. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಆಧ್ಯಾತ್ಮವಿಲ್ಲದ ಆರೋಗ್ಯವಿಲ್ಲ. ಕಳೆದ ಹಲವಾರು ದಿವಸಗಳಿಂದ ತಾವೆಲ್ಲ ಆಧ್ಯಾತ್ಮದ ಪ್ರವಚನವನ್ನ ಕೇಳಿದಿರಿ. ನಾನು ವೈದ್ಯನಾಗಿ ಆರೋಗ್ಯದ 2 ವಿಚಾರಗಳನ್ನು ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಸಂಪತ್ತುಗಳಲ್ಲಿ ಅತಿ ಅಮೂಲ್ಯವಾದ ಸಂಪತ್ತು ಯಾವುದಂತಂದ್ರೆ ಅದು ಆರೋಗ್ಯ ಸಂಪತ್ತು. ಇವತ್ತು ನನಗೆ 1000 ಎಕರೆ ಹೊಲ ಇದೆ, 1 ಮಣ ಬಂಗಾರದ, 100 ಕೋಟಿ ಬ್ಯಾಂಕ್ನಲ್ಲಿ ದುಡ್ಡಿದೆ ಅಂತಂದ್ರೂ ಅದನ್ನು ನಾನು ಅನುಭವಿಸಬೇಕು ಮತ್ತು ಆನಂದದಿಂದ ಇರಬೇಕಾದ್ರೆ ನಾನು ಆರೋಗ್ಯವಂತನಾಗಿರಬೇಕಾಗ್ತದೆ. ಹಲವಾರು ಕಾರಣಗಳಿಂದ ದೇವರು ಕೊಟ್ಟಂತ ಈ ವರ, ದೇವರು ನಮ್ಮನ್ನ ಈ ಭೂಮಿಗೆ ಕಳಿಸಿದಾಗ ನಮಗೆ ಕೊಟ್ಟಂತ ಒಂದು ಆಸ್ತಿ ಯಾವುದಂತಂದ್ರೆ ಈ ದೇಹ ಮಾತ್ರ. ಹುಟ್ಟಿನಿಂದ ಸಾವಿನವರೆಗೆ ನನ್ನ ಎಲ್ಲ ನೋವುಗಳನ್ನ ಅನುಭವಿಸಿ ಆನಂದವನ್ನ ಅನುಭವಿಸಿ ಬದುಕ್ತಾ ಇರುವಂತ ಒಂದು ಆಸ್ತಿ ಈ ದೇಹ ಮಾತ್ರ. ಇಂತಹ ದೇಹವನ್ನ ಯಾವ ರೀತಿ ನಾವು ಕಾಪಾಡ್ಕೋಬೇಕು, ಆರೋಗ್ಯವಂತರಾಗಿ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಇವತ್ತು ನಾವು ಅರಿತುಕೋಬೇಕಾಗ್ತದೆ. ಕಳೆದ 30-40 ವರ್ಷಗಳಿಂದ ಆದಂತಹ ಬದಲಾವಣೆಗಳು, 40 ವರ್ಷದ ಹಿಂದೆ ನಮ್ಮ ಹಳ್ಳಿಯಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಸಕ್ಕರೆ ಕಾಯಿಲೆ ಅಂದ್ರೆ ಏನು, BP ಅಂದ್ರೆ ಏನು, ಕ್ಯಾನ್ಸರ್ ಅಂದ್ರೆ ಏನು ಅಂತ ಹೇಳಿ ಬಹಳಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ, ಯಾಕಂದ್ರೆ ಅದು ಇರಲಿಲ್ಲ. ಆದ್ರೆ ವರ್ತಮಾನ ಕಾಲದಲ್ಲಿ ಪ್ರತಿ ಮನೆಯಲ್ಲಿ ಇರುವಂತ 4 ಜನರಲ್ಲಿ ಕನಿಷ್ಠ 2 ದಿನ ಮಾತ್ರೆಯನ್ನು ನುಂಗುವಂತ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನಾವೆಲ್ಲ ಬದಲಾಗಿದ್ದೇವೆ. ನಮ್ಮ ಜೀವನ ಶೈಲಿ ಬದಲಾಗಿದೆ ಮತ್ತು ನಾವು ಉಣ್ಣುವಂತ ಆಹಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ ನಾವೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತಾ ಇದ್ದೀವಿ. ಯಾರು ಒಳ್ಳೆಯ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಬದುಕ್ತಾರೆ, ಯಾರು ಒಳ್ಳೆಯ ಆಹಾರವನ್ನ ಊಟ ಮಾಡ್ತಾರೆ, ಅವರೆಲ್ಲರೂ ಆರೋಗ್ಯವಂತರಾಗಿದ್ದಾರೆ. ಯಾರ ಹತ್ರ ದುಡ್ಡು ಜಾಸ್ತಿ ಅದಂತ ಹೇಳಿ ಎಲ್ಲ ಕೆಲಸಗಳನ್ನ ಯಂತ್ರೋಪಕರಣಗಳಿಂದ ಮಾಡಿಕೊಂಡು ಬೆವರು ಸುರಿಸೋದನ್ನ ಮರ್ತಿದಾರ, ಅವರೆಲ್ಲರಿಗೆ BP ಶುಗರ್ ಬರಾಕತ್ತದ. ಇವತ್ತು ಜಗತ್ತಿನಲ್ಲಿರುವಂತ ಅತಿ ಹೆಚ್ಚು ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲ್ತಾ ಇರುವಂತ ಜನ ಎಲ್ಲಿದ್ದಾರೆ ಅಂತಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ನಾವು ಶ್ರಮವನ್ನ ವಹಿಸುವುದನ್ನ ಮರ್ತಿದ್ದೀವಿ, ಬೆವರು ಸುರಿಸುವುದನ್ನ ಮರೆತು ಇವತ್ತು ಜೀವನವನ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ನಾವು ಯಂತ್ರವನ್ನು ಬಳಸಿಕೊಂಡು ಬದುಕ್ತಾ ಇದ್ದೇವೆ. ಮೊದಲು ನಾವೆಲ್ಲ ಮನೆಗೆ ನೀರು ತರಬೇಕಂದ್ರ ಬಾವಿಗೆ ಹೋಗಿ ನೀರು ಸೇದ್ಕೊಂಡು ಅದನ್ನ ಹೊತ್ಕೊಂಡು ಬಂದು ನೀರು ಹಾಕ್ತಾ ಇದ್ದೀವಿ. ಹೊಲಕ್ಕೆ ಹೋಗಿ ಏನಾದ್ರೂ ತರಬೇಕಂದ್ರೆ ಸ್ವತಃ ನಾವೇ ಹೊತ್ಕೊಂಡು ಅದನ್ನ ಬೆವರು ಸುರಿಸ್ಕೊಂಡು ತಂದು ಅದನ್ನ ಹಾಕ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದಂತಹ ವ್ಯಕ್ತಿ ನ್ಯಾರಿ ಮಾಡಿ ಬುತ್ತಿ ಕಟ್ಟಿಕೊಂಡು ಹೊಲಕ್ಕೆ ಹೋಗಿ ದುಡಿತಾ ಇದ್ನಂತಂದ್ರೆ ಹೊತ್ತು ಹೋಗಿದ್ದ ಗೊತ್ತಾಗ್ತಿರ್ಲಿಲ್ಲ. ಆತನ ದುಡಿತದಲ್ಲಿ ಆತನ ಅಂಗಿ ಬೆವರಿನ ನೀರಿನಿಂದ ಹಸಿಯಾಗಿರೋದು ಸಹ ಆತನಿಗೆ ಗೊತ್ತಾಗ್ತಾ ಇರಲಿಲ್ಲ.
ಅಷ್ಟು ದಣಿವಾದ ಮೇಲೆ ಮನೆಗೆ ಬಂದು ಮತ್ತೆ ಒಂದಿಷ್ಟು ಊಟ ಮಾಡಿ 8 ತಾಸು ಚೆನ್ನಾಗಿ ನಿದ್ರೆ ಮಾಡಿದ ಮೇಲೆ BP ಶುಗರ್ ಬರ್ತಾನೆ ಇರಲಿಲ್ಲ. ಆದ್ರೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಕಿಸೆಯಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಆಗಿದೆ, ಬಾಯಿ ಚಪ್ಪಲ ಜಾಸ್ತಿ ಆಗಿದೆ. ಪ್ರತಿ ಹಳ್ಳಿಗೆ ಹೋದ್ರೂ ಇವತ್ತು ಒಂದು ದುಸ್ಥಿತಿಯನ್ನ ನಾವೇನು ಕಾಣ್ತಾ ಇದೀವಪ್ಪ ಅಂತಂದ್ರೆ ಪ್ರತಿ ಹಳ್ಳಿಯ ಮೂಲೆಯಲ್ಲೂ ಸಹ ನಮಗೆ ಬೇಕಾದ ಖಾದ್ಯವನ್ನು ತಯಾರು ಮಾಡುವಂತ ಹೋಟೆಲ್ಗಳು ನಿರ್ಮಾಣ ಆಗಿದಾವೆ. ಯುವಕರೆಲ್ಲ ಹೊತ್ತಾದ್ರೆ ಸಾಕು ಮನೆಯಲ್ಲಿ ಹೇಳಿ ಹೊರಟು ಬಿಡ್ತಾರೆ, ನಾನು ಊಟಕ್ಕೆ ಬರುವುದಿಲ್ಲ, ನೀವು ನನಗಾಗಿ ಕಾಯಬೇಡ್ರಿ ಅಂತ ಹೇಳಿ. ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ನಾಲಿಗೆ ಕಟ್ಟಿಹನು ಕಾಲನಿಗೆ ದೂರವಿಹನು, ನಾಲಿಗೆಯ ರುಚಿಯ ಮೇಲಾಡುತ್ತಿರುವವನು ಕಾಲನ ಹತ್ತಿರಬೇಕು ಸರ್ವಜ್ಞ ಅಂತ. ಯಾರು ನಾಲಿಗೆಯ ರುಚಿಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಊಟ ಮಾಡ್ತಾರೋ ಅವರು ಆರೋಗ್ಯವಂತರಾಗಿರ್ತಾರೆ. ಯಾರು ನಾಲಿಗೆ ರುಚಿಯ ತಕ್ಕಂತೆ ಊಟ ಮಾಡ್ತಾರೋ ಅವರೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತಾರೆ ಅನ್ನೋದೇ ಈ ಮಾತಿನ ಒಂದು ಅರ್ಥ. ಇವತ್ತು ನಮ್ಮ ಮನೆಯ ಆರೋಗ್ಯವನ್ನು ಕಾಪಾಡಬೇಕಾದಂಥ ಅತ್ಯಂತ ಮುಖ್ಯವಾದ ಜವಾಬ್ದಾರಿ ನಮ್ಮ ತಾಯಂದಿರ ಮೇಲಿದೆ ಮತ್ತು ಅಡಿಗೆ ಮನೆಯಲ್ಲಿದೆ. ನಾವು ನಮ್ಮ ಮನೆಯಲ್ಲಿರುವಂಥ ಯಜಮಾನರಿಗೆ, ಮಕ್ಕಳಿಗೆ ಯಾವುದನ್ನ ಉಣಬಡಿಸಬೇಕನ್ನೋ ನಿರ್ಧಾರವನ್ನು ನಾವು ಇವತ್ತು ಮಾಡಬೇಕಾಗ್ತದೆ. ಸಂತಿಗೆ ಹೋದ್ರೆ ಏನು ತರಬೇಕು ಏನು ತರಬಾರ್ದು ಅನ್ನೋದನ್ನು ನಿರ್ಧಾರ ಮಾಡಿ ಆತನಿಗೆ ಒಳ್ಳೆಯ ಆಹಾರವನ್ನು ಕೊಟ್ಟು ಒಳ್ಳೆಯ ಸಂಸ್ಕಾರವನ್ನು ಇಂತಹ ಅಧ್ಯಾತ್ಮದ ಪ್ರವಚನದಲ್ಲಿ ನಾವು ಕಲಿತುಕೊಂಡಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೇವೆ. ಬಹಳಷ್ಟು ಸಮಸ್ಯೆಗಳು ಇವತ್ತು ಉದ್ಭವ ಆಗಲಿಕ್ಕೆ ಕಾರಣ ಅಂತಂದ್ರೆ ನಮ್ಮ ಆಹಾರ ಪದ್ಧತಿ ಬದಲಾಗಿದೆ. ಎಲ್ಲದಕ್ಕೂ ರುಚಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ, ಆದರೆ ಆರೋಗ್ಯಕ್ಕೆ ಕಡಿಮೆ ಪ್ರಾಮುಖ್ಯತೆಯನ್ನು ಇವತ್ತು ನಾವು ನೀಡ್ತಾ ಇದ್ದೀವಿ. ಅದಕ್ಕೆ ಮನೆಯಲ್ಲಿ ಇವತ್ತು ಅನ್ನ ಭಾಗ್ಯ ಬಂದು ಪ್ರತಿಯೊಬ್ಬರಿಗೂ 10 kg ಅಕ್ಕಿ ಕೊಡೋದ್ರಿಂದ ಅಕ್ಕಿ ಬಳಕೆ ಜಾಸ್ತಿ ಆಗಿದೆ. ಮುಂಜಾನೆ ಅದಕ್ಕೊಳ್ಳೆ ಮಸಾಲೆ ಅನ್ನ, ಮಧ್ಯಾಹ್ನ ಚಿತ್ರಾನ್ನ, ರಾತ್ರಿ ಮೊಸರನ್ನ ಅಂತ ಹೇಳಿ ಬರೀ ಅನ್ನನೇ ಊಟ ಮಾಡ್ಕೊಂತಿದ್ದೇವೆ ಅಂತಂದ್ರೆ ನಾವೆಲ್ಲರೂ ದಪ್ಪ ಆಗ್ತೇವೆ ಮತ್ತು ಸಕ್ಕರೆ BP ಬಂದು ನಮಗೆ ಹಲವಾರು ಸಮಸ್ಯೆಗಳನ್ನು ಒಡ್ತದೆ. ಅದಕ್ಕೆ ಹಿಂದೆ ಒಬ್ರು ಕವಿ ಹೇಳ್ತಾ ಇದ್ರು, ಆ ಮತ್ತನ್ನ ಇವತ್ತು ನಾನು ನೆನಪಿಸ್ತೀನಿ ನಿಮಗೆ. ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು, ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು, ಅದನ್ನುಂಡು ನಮ್ಮ ಅಜ್ಜನಾಗಿದ್ದ ಕಬ್ಬಿಣದ ಗುಂಡು ಅಂತ. ನಮ್ಮ ಅವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ನಮ್ಮ ಅವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ಅದನ್ನುಂಡು ನಮ್ಮಪ್ಪನಾಗಿದ್ದ ಜಗಜಟ್ಟಿ ಅಂತ. ಆದರೆ ನನ್ನವಳು ಮಾಡುತ್ತಿದ್ದಳೆ ಇಡ್ಲಿ ವಡ, ಅದನ್ನುಂಡು ನಾವಾಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ಕೊಡ. ಬದಲಾದ ಆಹಾರ ಪದ್ಧತಿಯಿಂದ ಸಾಕಷ್ಟು ಸಮಸ್ಯೆಗಳನ್ನು ನಾವಿವತ್ತು ಅನುಭವಿಸ್ತಾ ಇದ್ದೀವಿ. ಅದೆಲ್ಲ ನಿಯಂತ್ರಣಕ್ಕೆ ಬರಬೇಕು. ಒಳ್ಳೆಯದನ್ನ ಊಟ ಮಾಡಬೇಕು. ಇವತ್ತು ಮಕ್ಕಳು ಹಠ ಮಾಡ್ತಾವ ಅಂತ ಹೇಳಿ ನಾವೆಲ್ಲ ಬಹಳಷ್ಟು ಜನ ಬಂದವರೆಲ್ಲ ಸರ್ಕಾರಿ ಸೇವೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಮನೆಯಲ್ಲಿ ತಂದೆನೂ ಕೆಲಸ ಮಾಡ್ತಾನೆ, ತಾಯಿನೂ ಕೆಲಸ ಮಾಡ್ತಾನೆ. ಅವರಿಗೆ ಮಕ್ಕಳಿಗಾಗಿ ಸಮಯ ಕೊಡೋದು ಸಾಕಾಗೋದಿಲ್ಲ. ಹಾಗಾಗಿ ಸಾಯಂಕಾಲ ಮಕ್ಕಳು ಮನೆಗೆ ಬಂದಾಗ ಹಠ ಮಾಡಿದ್ರೆ ಅಂದ್ರೆ ಎಲ್ಲಿ ನಾನು ಮೊಬೈಲ್ ನೋಡೋದಕ್ಕೆ ಅವ್ರು ಅಡೆತಡೆ ಆಗ್ತಾರೆ ಅಂತ ಹೇಳಿ ಒಂದು 10-20 ರೂಪಾಯಿ ಕೊಟ್ಟು ಅವ್ರಿಗೆ ಅಂಗಡಿ ಕಳಿಸ್ತೀವಿ. ಅಂಗಡಿಗೆ ಹೋದವ್ರು ಅವರು ಕುರ್ಕುರೆ, ಕೇಕು, ಐಸ್ ಕ್ರೀಮ್ ಅಂತ ಹೇಳಿ ತಿಂತಾರೆ. ಇವತ್ತು ಒಂದು ವಸ್ತುಸ್ಥಿತಿಯನ್ನು ನಾವು ಗಮನಿಸಬೇಕಾಗ್ತದೆ. ದೇಹದಲ್ಲಿರುವಂತಹ ಒಂದು ಲಿವರ್ ಅನ್ನೋ ಒಂದು ಅವಯವ ಇವತ್ತು ಹೆಚ್ಚು ಹಾನಿಗೊಳಗಾಗೋದಕ್ಕೆ ನಾವು ಕುಡಿತಾ ಇರುವಂಥ ಸೆರೆ ಅಲ್ಲ, ನಮ್ಮ ಮಕ್ಕಳು ತಿಂತಾ ಇರುವಂಥ ಕುರ್ಕುರೆ ಅನ್ನೋದನ್ನು ಇವತ್ತು ಗಮನಿಸಬೇಕಾಗ್ತದೆ. ಮಕ್ಕಳಿಗೆ ಇದೇ ರೀತಿ ನಾವು ಕುರ್ಕುರೆ ತಿನ್ನೋದನ್ನ, ಚಿಪ್ಸ್ ತಿನ್ನೋದನ್ನ ಅಥವಾ ಐಸ್ ಕ್ರೀಮು, ಕೇಕ್ ತಿನ್ನೋದನ್ನ ಕಲಿಸ್ಕೊಡ್ತಾ ಹೋದ್ರೆ ಅವರ ಲಿವರ್ ಹಾಳಾಗ್ತದೆ. ಅವ್ರ ವಯಸ್ಸಿಗೆ ಬಂದು ಕುಡಿಯೋದಕ್ಕಿಂತ ಮೊದಲನೇ ಅವರ ಲಿವರ್ ಪೂರ್ತಿ ಬಂದ್ ಆಗ್ತದೆ. ಅದಕ್ಕೆ ನಾವೆಲ್ಲ ಮಕ್ಕಳು ಹಠ ಮಾಡಿದರೆ ಅವರಿಗೆ ಹಣ್ಣು ಕೊಟ್ಟು ಸಮಾಧಾನ ಮಾಡಬೇಕು ಹೊರತಾಗಿ ಅವರಿಗೆ 10-20 ರೂಪಾಯಿ ಕೊಟ್ಟು ಅಂಗಡಿ ಕಳಿಸುವ ಒಂದು ಪ್ರವೃತ್ತಿಯಿಂದ ದೂರ ಆಗ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೋತೀನಿ. ಅದರ ಜೊತೆಗೆ ಇವತ್ತು ಜೀವನಕ್ಕೆ ಕೇವಲ ಆಹಾರ ಮತ್ತು ಒಂದು ಶಿಕ್ಷಣ ಇದರಿಂದ ಸಾಕಾಗೋದಿಲ್ಲ. ಅದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನೆಮ್ಮದಿ. ಸಂಪತ್ತಿಗಿಂತ ಸಂತೃಪ್ತಿ ಬಹಳ ಮೇಲನ್ನೋದನ್ನು ಇವತ್ತು ನಾವು ಅರಿತುಕೋಬೇಕಾಗ್ತದೆ. ಸಂತೃಪ್ತಿ ಎಲ್ಲಿದೆಪ್ಪ ಅಂತಂದ್ರೆ ಅದು ಅಧ್ಯಾತ್ಮದಲ್ಲಿದೆ. ಯಾರು ದೇವರಿದಾನ ಅಂತ ಹೇಳಿ ಪ್ರತಿ ದಿವಸ ಕನಿಷ್ಠ 10 ನಿಮಿಷ ಧ್ಯಾನ ಮಾಡ್ತಾನೆ ಆತ ಆರೋಗ್ಯವಂತನಾಗಿದ್ದಾನೆ. ನಾನು ವಿಜ್ಞಾನಿಯಾಗಿದ್ದೀನಿ, ದೇವರು ಇಲ್ಲ ಅಂತ ಹೇಳಿ ಯಾರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರೆಲ್ಲರೂ ಸಕ್ಕರೆ ಕಾಯಿಲೆ, BP ಇಂಥ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ.
ಅದಕ್ಕೆ ಪ್ರತಿ ದಿವಸ ನಾವು ಧ್ಯಾನ ಮಾಡಬೇಕು. ಪ್ರತಿ ದಿವಸ ಕನಿಷ್ಠ ಒಂದು 5-6 ಕಿಲೋಮೀಟರ್ ನಾವು ವಾಕಿಂಗ್ ಮಾಡಿದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೇವೆ. ಪ್ರಸಿದ್ಧ ಹೃದಯ ರೋಗ ತಜ್ಞರಾದಂಥ ಡಾಕ್ಟರ್ ಮಂಜುನಾಥ್ ಅವರು ಒಂದು ಮಾತು ಹೇಳ್ತಾರೆ, ನಾವು ಬೆಳಿಗ್ಗೆ ಎದ್ದು ಗಂಡ ಹೆಂಡತಿ ಸೇರಿ ಒಂದು 5-6 ಕಿಲೋಮೀಟರ್ ವಾಕಿಂಗ್ ಮಾಡಿದೆವು ಅಂತಂದ್ರೆ ಅದಕ್ಕೆ ಡಾರ್ಲಿಂಗ್ ವಾಕ್ ಅಂತಾರೆ. BP ಶುಗರ್ ಬಂದ ಮೇಲೆ ಡಾಕ್ಟ್ರು, ಇಲ್ಲಪ್ಪ ನೀನು BP ಬಂದೈತಿ, ಶುಗರ್ ಬಂದೈತಿ, ನೀನು ತೂಕ ಕಡಿಮೆ ಮಾಡಬೇಕು, ಅದಕ್ಕೆ ನೀವು ವಾಕಿಂಗ್ ಮಾಡ್ಬೇಕಂದ್ರೆ ಅದಕ್ಕೆ ವಾರ್ನಿಂಗ್ ವಾಕ್ ಅಂತ. ಅದಕ್ಕೆ ಡಾಕ್ಟರ್ ವಾರ್ನಿಂಗ್ ಮಾಡೋಕ್ಕಿಂತ ಮೊದಲೇ ನಾವು ಜೊತೆಯಾಗಿ ಆರೋಗ್ಯವಂತರಾಗಿ ಬದುಕಬೇಕಪ್ಪ ಅಂತಂದ್ರೆ ನಾವು ವಾಕಿಂಗ್ ಮಾಡಬೇಕು, ಬೆವರು ಸುರಿಸಬೇಕು, ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ ಒಂದು ಸಮೃದ್ಧ ಕುಟುಂಬವನ್ನು ಮತ್ತು ಸಮೃದ್ಧವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಯಾಕಂದ್ರೆ ಯಾವ ಸಮಾಜದಲ್ಲಿ ಹೆಚ್ಚು ಆರೋಗ್ಯವಂತರು ಇರ್ತಾರೆ ಆ ಸಮಾಜ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಮನೆಯಲ್ಲಿ ಯಾರಿಗಾದ್ರೂ ಒಂದು ಸಮಸ್ಯೆ ಬಂದು ಆಸ್ಪತ್ರೆಗೆ ಬಂದ್ರೆ ಸಾಕಷ್ಟು ಹಣವನ್ನು ನಾವು ಖರ್ಚು ಮಾಡಬೇಕಾಗ್ತದೆ. ಅಲ್ಲಿ ಬಂದು ಹಣ ಜಾಸ್ತಿ ಖರ್ಚಾದ ನಂತರ ಎಲ್ಲರೂ ಬೈದು ವೈದ್ಯರೇನೆ. ಬಹಳಷ್ಟು ಜನ ಒಳ್ಳೇದಾತು ಅಂದ್ರೆ ವೈದ್ಯ ನಾರಾಯಣ ಹರಿ ಅಂತಾರೆ, ಒಳ್ಳೇದಾಗ್ಲಿಲ್ಲ ರೊಕ್ಕ ಭಾಳ ಖರ್ಚಾತಪ್ಪ ಅಂತಂದ್ರೆ ಇವೇನು ರಾಕ್ಷಸದನ ಅಂತ ಹೇಳಿ ಬೈಕೊತ್ತು ಹೋಗ್ತಿರ್ತಾರೆ. ಅದಕ್ಕೆ ವೈದ್ಯರನ್ನ ಬೈದು ತಪ್ಪಾಗ್ತದೆ. ಯಾಕಂದ್ರೆ ನಮ್ಮ ಅನಾರೋಗ್ಯಕ್ಕೆ ನಾವು ಕಾರಣ. ನಾವು ಆರೋಗ್ಯವಂತರಾಗಿದ್ದೇವಪ್ಪ ಅಂತಂದ್ರೆ ನಾವು ವೈದ್ಯರ ಹತ್ರ ಹೋಗೋದು ಬರೋದಿಲ್ಲ ಮತ್ತು ಅವರಿಗೆ ಹಣ ಕೊಡುವಂತ ಒಂದು ಸಮಸ್ಯೆನ ಉದ್ಭವ ಆಗೋದಿಲ್ಲ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಆರೋಗ್ಯದ ಕಡೆ ಗಮನ ಹರಿಸಿ ಆರೋಗ್ಯವೇ ಭಾಗ್ಯ ಅನ್ನೋದನ್ನು ಅರಿತುಕೊಂಡು ನಾವೆಲ್ಲರೂ ಬದುಕೋಣ ಅನ್ನೋ ಒಂದು ವಿಚಾರವನ್ನು ಹೇಳಿ, ದುಶ್ಚಟಗಳಿಂದ ದೂರಿದ್ದೇವಂತಂದ್ರೆ ನಾವೆಲ್ಲರೂ ಆರೋಗ್ಯವಂತರಾಗಿರ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ, ಇಂತಹ ಅಭೂತಪೂರ್ವವಾದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಆಶೀರ್ವದಿಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯರಲ್ಲಿಯೂ ಮತ್ತು ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜ್ಯೋತಿರ್ಲಿಂಗ ಸಾಹೇಬರು ನಿಮ್ಮೆಲ್ಲರನ್ನ ಕುರಿತು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮಾತುಗಳನ್ನ ಆಡಬೇಕಾಗಿ ವಿನಂತಿ. ಈಸಕ ಕುಂತೇನ ಕೇಸರಿ ಮನಜಾಳ ಬೀಸೆ ನನ್ನವ್ವ ಮನಿಜಾಳ ಯವ್ವ ಹಾಡಾಡಿ ಬೀಸೇನ ಬೀಸೆ ನಮ್ಮವ್ವನ ಮನಿಜಾಳ ಯವ್ವ ಹಾಡಾಡಿ ಬೀಸೇನ ತನು ಎಂಬ ಮುಖಾಕಿ ಮನ ಎಂಬ ಕಲ್ಲು ಹೂಡಿ ತನು ಎಂಬ ಮುಖಾಕಿ ಮನ ಎಂಬ ಕಲ್ಲು ಹೂಡಿ ಬೀಸೆ ನಮ್ಮವ್ವನ ಮನಿಜಾಳ ಯವ್ವ ಹಾಡಾಡಿ ಬೀಸೇನ ಬೀಸೆ ನಮ್ಮವ್ವನ ಮನಿಜಾಳ ಯವ್ವ ಹಾಡಾಡಿ ಬೀಸೇನ. ಶರಣರ ನೆನದರ ಸರಗಿಯ ಇಟ್ಟಂಗ ಶರಣರ ನೆನದರ ಸರಗಿಯ ಇಟ್ಟಂಗ ಅರಳು ಮಲ್ಲಿಗೆ ಹೂವ ಮುಡದಂಗ ಅರುಳು ಮಲ್ಲಿಗೆ ಹೂವ ಮುಡದಂಗ ನನ್ನ ಮನವೇ ಕಲ್ಯಾಣದ ಶರಣರ ನೆನೆಗೆ ಎಲೆ ಮನವೇ ಅಂತ ಹೇಳಿದ್ದಾರೆ. ಬಸವಾದ ಶರಣರು ನಮ್ಗೆ ಕಲಿಸಿಕೊಟ್ಟಂತ ಸಂಸ್ಕಾರ. ಇವತ್ತು ನಾವು ಸಂಸ್ಕಾರ ಬಗ್ಗೆ ಮಾತಾಡೋಣ. ಈ ಸಂಸ್ಕಾರವನ್ನು ಬರ್ಬೇಕಂತ ಹೇಳಿದ್ರೆ ನಮ್ಮ ಬಿಜಾಪುರದ ಗಂಡು ಮೆಟ್ಟದ ನಾಡ ಹೆಸರುವಾಸಿ ಆಗ್ಬೇಕಾದ್ರೆ ನಾವು 3 ಜನರು ನೆನಿಬೇಕಾಗ್ತದೆ. ಜನಪದವನ್ನು ಹುಟ್ಟಿಸಿ ಬೆಳೆಸಿ ನಮ್ಮ ಇವತ್ತಿನ ದಿವಸ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಧುರಚಂದ್ರಾಗಲಿ, ಸಿಂಪಿ ಲಿಂಗಣ್ಣವರಾಗಲಿ, ಅದೇ ರೀತಿಯಾಗಿ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಿದಂಥ ಪರಮ ಪೂಜ್ಯ ಬಂತನಾಳ ಶಿವಯೋಗಿಗಳಾಗಲಿ, ಇವತ್ತು 4 ವಚನಗಳು ನಾವು ಹೇಳ್ತೇವೆ ಅಂದ್ರೆ ಹೋಗು ಹಳಕಟ್ಟಿ ಅವರನ್ನು ನಾವು ನೆನಿಬೇಕಾಗ್ತದೆ. ನಾವು ಇವ್ರನ್ನೆಲ್ಲ ನೆನ್ಕೋತು ಇದರ ಜೊತೆನೆ ರಾಷ್ಟ್ರ ಸಂತರಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರನ್ನು ನಾವು ಶಿರಸಾಷ್ಟಾಂಗಿ ನಮ್ಮನ್ನು ಮಾಡಿ ಇವತ್ತಿನ ದಿವಸ ನಾವು ನೆನಿಬೇಕಾಗ್ತದೆ. ಬೆಳ್ಳನ ಬೆಳಗೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನದೇನ ಅಂತಕ್ಕಂಥದ್ದು ನಮ್ಮ ರೈತರು ಭಾಳ ಸ್ಟಾರ್ಟ್ ಆಗ್ತದೆ. ಹೆಂಗಿತ್ತು ಅದು ಸಂಸ್ಕಾರ ಅಂದ್ರೆ ರೈತರು ಬಾಳೆ ಇವರೆಲ್ಲ ಜಾಣಿಯರು ಸೇರಿ ಮಾಡತಕ್ಕಂಥ ಅಲಿಖಿತ ಸಂವಿಧಾನ ಯಾವುದಪ್ಪ ಅಂದ್ರೆ ಜನಪದ ಸಾಹಿತ್ಯ. ಸೂರ್ಯಚಂದ್ರ ಭೂಮಿ ಮೇಲೆ ಏನು ಇರತಕ್ಕಂಥ ಸೂರ್ಯಚಂದ್ರ ಇರುವವರೆಗೆ ಹಳಸದೆ ಅಲಿಖಿತವಾದಂಥ ಇರತಕ್ಕಂಥ ಸಾಹಿತ್ಯ ಯಾವುದಂದ್ರೆ ನಮ್ಮ ಜನಪದ ಸಾಹಿತ್ಯ. ಆ ಜನಪದ ಸಾಹಿತ್ಯವನ್ನು ಯಾರು ಬರೆದ್ರು ಅಂತಕ್ಕಂಥದ್ದು ಯಾರು ಬರೆದ್ರು ಅಂದ್ರೆ ನಮ್ಮ ಜನಪದ ಜಾಣಿಯರು ಬರೆದ್ರು. ಹುಟ್ಟಿನಿಂದ ಸಾಯುವವರೆಗೆ ವಿಶಾಲವಾಗಿ ನಮ್ಮ ಬದುಕಿನಲ್ಲಿ ಹರಡಿಕೊಂಡಿರ್ತಕ್ಕಂಥದ್ದು ಸಾಹಿತ್ಯ.
ಅದಕ್ಕೆ ವ್ಯವಸಾಯ ಮಾಡ್ತಕ್ಕಂಥ ಒಂದು ಮನೆತನದೊಳಗೆ ಹೊರಗೂ ಮಾಡ್ಬೇಕು, ತಾಯಿ ಮನೆಯಂದು ಮಾಡ್ಬೇಕು, ಒಳಗೂ ಮಾಡ್ಬೇಕು. ಇಷ್ಟೆಲ್ಲ ಮಾಡಿ ಕೈಪಲ್ಯ ಮಾರ್ಕೊಂಡು ಬರ್ಲಕ್ಕೆ ಮಾರುಕಟ್ಟೆಗೆ ಹೋಗ್ಬೇಕು. ಮಾರುಕಟ್ಟೆಗೆ ಹೋಗಿ ಮಾರ್ಕೊಂಡು ಬರುವಾಗ 2 ಮಕ್ಳು ಇರ್ತಾವ್ರಿ. 2 ಮಕ್ಕಳನ್ನು ಜೋಪಾನ ಮಾಡಬೇಕು. ಮಾರ್ಕೆಟ್ಗೆ ಹೋಗಿ ಬರುವಾಗ ಈಗಿನಂಗೆಲ್ಲ ಮೊಬೈಲ್ ಹಚ್ಚಿ ಹಾಡ ಹಚ್ಚಿ ಜೋಗಳು ಹಾಡಿ ಮಲಗಿಸ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ನಮ್ಮ ರೈತಾಪಿ ಕುಟುಂಬದಲ್ಲಿ. ಆ ಹೆಣ್ಣು ಮಗಳು ಮಾರ್ಕೆಟ್ಗೆ ಹೋಗಿ ಸಂತಿಗೆ ಹೋಗಿ ತರ್ತೀನಿ, ಮಲ್ಕೋಪ್ಪ ನೀ ಅಂತೇಳಿ ಹೇಳ್ತಾಳೆ. ಅಳು ಬ್ಯಾಡ ನನ್ನ ಕಂದನ ಹಾಲು ಮಾರಿ ಬರ್ತೀನಿ, ನಿನಗ ಹಾಲು ಗಡಗ ತರ್ತೀನಿ. ಅಳು ಬ್ಯಾಡ ನನ್ನ ಕಂದನ ಮೊಸರು ಮಾರಿ ಬರ್ತೀನಿ, ನಿನಗ ಹಸುರು ಅಂಗಿ ತರ್ತೀನಿ. ಅಳು ಬ್ಯಾಡ ನನ್ನ ಕಂದನ ಮಜ್ಜಿಗೆ ಮಾರಿ ಬರ್ತೀನಿ, ನಿನಗೆಜ್ಜಿ ಉಡದಾಳ ತರ್ತೀನಿ. ಅಳಬ್ಯಾಡ ನನ್ನ ಕಂದನ ಬೆಣ್ಣಿ ಮಾರಿ ಬರ್ತೀನಿ, ನಿನ ಉಣ್ಣಿ ಕುಲಾಯಿ ತರ್ತೀನಿ. ಅಳಬ್ಯಾಡ ನನ್ನ ಕಂದನ ತುಪ್ಪ ಮಾರಿ ಬರ್ತೀನಿ, ನಿನಗೊಪ್ಪುವ ಅಂಗಿ ತರ್ತೀನಿ. ಅಳಬ್ಯಾಡ ನನ್ನ ಕಂದನ ಹಾಲು ಮಾರಿ ಬರ್ತೀನಿ, ನಾ ಹಾಲು ಮಾರಿ ಬರ್ತೀನಿ. ಯಾ ಸಾಹಿತ್ಯ ಯಾರು ಹೇಳಿಕೊಟ್ರು ಇವರಿಗೆಲ್ಲ? ಜನಪದ ಸಾಹಿತ್ಯ. ಅದಕ್ಕೆ ಜನಪದ ಅಂತಕ್ಕಂಥದ್ದು ಈ ಗಿಡಕ್ಕೆ ಏನಿರ್ತದಲ್ಲ ತಾಯಿ ಬೇರೋದು. ನಾವು ಆಧುನಿಕ ಸಾಹಿತ್ಯ ಏನು ಬರೀತೇವೆ ಅದೆಲ್ಲ ಹೂವು ಕಾಯಿ ಎಲ್ಲ ಹೇಳ್ತಾರೆ. BM ಶ್ರೀ ಅವ್ರು ಹೇಳ್ತಕ್ಕಂಥ ಮಾತು. ಆದ್ಮೇಲೆ ಇಷ್ಟೆಲ್ಲ ಮಾಡಿ ದೊಡ್ಡವರಾಗಿ ನಮ್ಮನ್ನೆಲ್ಲ ಬೆಳೆಸಿ ಆ ತಾಯಿ ಸಂಸ್ಕಾರ ಕೊಡ್ತಾಳೆ. ಅದ್ರ ಬಗ್ಗೆನೇ ಮಾತಾಡ್ಬೇಕು ನಾವು. ಈ ಮನುಷ್ಯ ಆಗಿ ಹುಟ್ಟಿ ಬಂದ ಬೆಳಕ ನಮ್ಮ ಸಂಪ್ರದಾಯ ಪ್ರಕಾರ 16 ಸಂಸ್ಕಾರಗಳು. 16 ಸಂಸ್ಕಾರಗಳಲ್ಲಿ ಶ್ರೀಮಂತ ಕಾರ್ಯನೂ ಒಂದು ಸಂಸ್ಕಾರದಾಗೆ ಬರ್ತದೆ. ಕಿವಿ ಮುರು ಚುಚ್ಚುವುದು ಒಂದು ಸಂಸ್ಕಾರ. ಇದು ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಸಂಸ್ಕಾರ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ನೋವು. ಯಾಕಂದ್ರೆ ಈ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಎಂಬ ಸುನಾಮಿಗೆ ಸಿಕ್ಕು ನಮ್ಮ ಬದುಕು ಬರಡಾಗ್ತಾ ಇದೆ. ಅದನ್ನು ನಿಭಾಯಿಸ್ಬೇಕಾದ್ರೆ ಯಾಕಂದ್ರೆ ನಾವು ಅತ್ತಿ ಮಾವಗೆಲ್ಲ ಮಮ್ಮಿ ಡ್ಯಾಡಿ ಎಲ್ಲ ಆಗತ್ತೇವು. ಅತ್ತಿ ಮಾವ ಮರೆತು ಬಿಟ್ಟಿದ್ದೆವು. ಇಲ್ಲಿದಿಂದ ನಮ್ಮ 18 ವರ್ಷ 20 ವರ್ಷ ಸಂಸ್ಕಾರ ಪಡೆದು ಹೋಗಿ ಗಂಡನ ಮನ್ಯಾಗ ಬಾಳೆ ಮಾಡ ತಾಯಿ ಅಂತೇಳಿ ಹಿಂದೆ ಕೇಳೋವರಾಗ ಮಾವ ಅನ್ಬೇಕು, ಅತ್ತಿಗೆ ಅತ್ತಿ ಅನ್ಬೇಕು, ಭಾವ ಮೈದನರು ಇವರೆಲ್ಲ ಅನ್ಬೇಕು. ಅದೇ ವರ್ಡ್. ಅಂಕಲ್ ಒಂದಾದ್ರೆ ಸರ್ವೇ ಸಾಮಾನ್ಯ ಎಲ್ಲರಿಗೆ ಅಂಕಲ್ ಅನ್ನೋದು. ದಯವಿಟ್ಟು ತಾಯಂದ್ರಲ್ಲಿ ನಾನು ಹುಬ್ಳಿದಿಂದ ಇಲ್ಲಿಗೆ ಯಾಕೆ ಬಂದೀನಿ ಅಂದ್ರೆ ಮಮ್ಮಿ ಡ್ಯಾಡಿ ಅನ್ನೋದು ಒಟ್ಟ ಕಲಿಸ್ಬೇಡ್ರಿ. ನಂದು ಅದು ಕಳಕಳಿ ವಿನಂತಿ. ಮಮ್ಮಿ ಡ್ಯಾಡಿ ಅನ್ನೋದು ಕಲಿಸ್ಬೇಡ್ರಿ. ಅಪ್ಪ ಅವ್ವ ಯಾರು ಅನ್ಬೇಕ್ರಿ? ಅತ್ತಿ ಮಾವ ಯಾರು ಅನ್ಬೇಕು? ದಯವಿಟ್ಟು ಅದು ನನಗೆ ಅದು ಕೊಡ್ತಕ್ಕಂಥ ನೀವು ಬಹುಮಾನ. ಅದೇ ಒಂದು ನನಗೆ ಕೊಟ್ಟರೆ ನನಗೆ ಅಷ್ಟೇ ಸಾಕು. ಯಾಕಂದ್ರೆ ನೋಡ್ರಿ, ಈ 200-300 ವರ್ಷಗಳ ಇತಿಹಾಸವನ್ನು ತೆಗೆದು ನೋಡ್ದಕ್ರಾಗ ಮೌರ್ಯ ಸಾಮ್ರಾಜ್ಯದಕ್ರಾಗ ಅವಾಗ ನಮ್ಗೆ ಆಡು ಭಾಷೆ ಸಂಸ್ಕೃತ ಇತ್ತು. ನಾವು ಸಂಸ್ಕೃತ ಭಾಷೆ ಮಾತಾಡ್ತಿದ್ದೆವು ಭಾರತೀಯರೆಲ್ಲರೂ. ಈಗ ಎಲ್ಲದ ಹೇಳಿ ಸಂಸ್ಕೃತ ಎಲ್ಲ ಮುಳುಗೋಗ್ಯದ. ಹಂಗ ಇವೆಲ್ಲ ಇಂಗ್ಲೀಷ್ ಹೊಕ್ಕು ನಮ್ಮ ಕಸ್ತೂರಿ ಕನ್ನಡ ಅಳಿಕು ಆದ್ರೆ ನಾವೆಲ್ಲ ಬಾಳೆ ಹೆಂಗೆ ಮಾಡೋದ್ರಿಪ್ಪ? ಬಾಳೆ ಹೆಂಗೆ ಮಾಡೋದು? ಹೇಳ್ತಕ್ಕಂಥ ಕವಿ ನಾಡಗಳು ಏನು 8 ರತ್ನಗಳದಾವಲ್ಲ, ಜ್ಞಾನಪೀಠ ಪ್ರಶಸ್ತಿಗಳು, ಮುಂದೆಲ್ಲ ಯಾರಿಗೆ ಕೊಡ್ಬೇಕು? ಕಂಗ್ಲೀಷ್ ಮಾತಾಡೋರು ಕೊಡ್ಬೇಕ? ಅದಕ್ಕೆ ದಯವಿಟ್ಟು ಹಂಗೆ ಬೇಡ. ತಾಯಿ ಆದವಳು ಸಂಸ್ಕಾರ ಕೊಡ್ತಿಳೆ ಹೆಣ್ಣು ಮಗಳಿಗೆ. ಹಂಗೆ ಊರ ಮುಂದಿನ ಭಾವಿ ಯಾರ ತೋಡಿದರೆ ಕಾಲು ಜಾರಿದರ ಕೈಲಾಸ ನಾರಿಯ ಮನವ ಜಾರಿದರ ವನವಾಸ. ಕರಿಸೀರಿ ಉಡಬ್ಯಾಡ ಕಡಿದಾಣ ಬಿಡಬ್ಯಾಡ ನಡುವೋಣ್ಯಾಗ ನಿಂತು ನಗಬ್ಯಾಡ, ನಡುವೋಣ್ಯಾಗ ನಿಂತು ನಗಬ್ಯಾಡ ಮಗಳೇ. ತವರಿಗೆ ಹೆಸರ ತರಬ್ಯಾಡ ಮಗಳೇ, ತವರಿಗೆ ಹೆಸರ ತರಬ್ಯಾಡ. ಬಂಗಾರ ಬಳಿಯ ನುಟ್ಟು ಬಡವನಿಗೆ ಬೈಬ್ಯಾಡ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ.
ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಅತ್ತಿಯ ಮನೆಯಾಗ ತೊತ್ತಾಗಿ ಇರಬೇಕ, ಹೊತ್ತಾಗಿ ನೀಡಿದರ ಉಣಬೇಕ, ಹೊತ್ತಾಗಿ ನೀಡಿದರ ಉಣಬೇಕು ಮಗಳೇ. ಹೆತ್ತವರ ಕೀರ್ತಿ ತರಬೇಕ ಮಗಳೇ, ಹೆತ್ತವರ ಕೀರ್ತಿ ತರಬೇಕ. ಚಾಡ ಹೇಳುವ ಮಂದಿ ಜಗದಗ ತುಂಬ್ಯಾರ ತಂಗಿ, ಮಂದಿ ಮಾತನು ನೀನು ಕೇಳಬ್ಯಾಡ, ಮಂದಿ ಮಾತನು ನೀನು ಕೇಳಬ್ಯಾಡ ಮಗಳೇ. ತುಂಬಿದ ಮನೆಯ ಒಡಿಬ್ಯಾಡ ಮಗಳೇ, ಗುರುಮಾಂತರ ನೀನು ಮರಿಬ್ಯಾಡ. ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ ನಾರಿಯ, ಮನವ ಜಾರಿದರ ಮನವ ಜಾರಿದರ ವನವಾಸ. ಇಂಥ ಸಂಸ್ಕಾರ ಎಲ್ಲಿ ಕೊಡ್ತಾರೆ ನಮಗೆ? ವಿಶ್ವವಿದ್ಯಾಲಯ ಮಟ್ಟದಲ್ಲಿ ತಾಯಿ ಏನು, ತಾಯಿ ಮೊದಲ ಗುರು ಅಂತ ಹೇಳ್ತಾರಲ್ಲ, ತಾಯಿ ಮೊದಲ ಗುರು. ತಾಯಿ ಕೊಟ್ಟಂತ ಶಿಕ್ಷಣ. ತಾಯಂದಿರಲ್ಲ, ಹೆಣ್ಣು ಹುಟ್ಟಿದ ಮನೆಗೆ ಕನ್ನಡಿ ಆತಕ, ಹೆಣ್ಣು ಸಣ್ಣವಳ ಒಳ ಹೊರಗ ಆಡಿದರ ಕನ್ನಡಿ ಹಂಗ ಹೊಳೆಯುವಳ ನನ್ನ ಮಗಳ ಅಂತೇಳಿ ಹೇಳ್ತಾರೆ. ಏನು ಆ ತಾಯಿ ಆದವಳು? ಆಡಿವಾನನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರು ತುಕ್ಕೊಂಡು ಬಂಗಾರದ ಮಾರಿ ತೊಳೆದೇನ. ಅದು ಹುಟ್ಟಿದವ್ರಿಗೆ ಹೆಗ್ಗಣನೆ ಯಾಕಿರ್ಲಕ್ಕ, ಬಹಳ ಖುಷಿದಿಂದ ಜಾಕ್ ಮಾಡ್ತಕ್ಕಂಥದ್ದು. ಅದಕ್ಕೆ ಇದು ಈ ಗಟ್ಟಿ ಜಾನಪದ ಹುಟ್ಟಿದ್ದು ಗಂಡ ಮಟ್ಟದ ನಾಡು ಇಂಡಿಯಲ್ಲಿ, ಇಂಡಿ ತಾಲೂಕು ಹಲಸಂಗಿಯಲ್ಲಿ ಹುಟ್ಟಿದ್ದು. ಹಲಸಂಗಿ ಮೊದಲ ಚಂದ್ರು, ಸಿಂಪಿ ಲಿಂಗಣ್ಣ ಅವರು ಎಲ್ಲರೂ ಈ ನಮ್ಮ ಜಾನಪದ ಜಾಣಿಯರನ್ನು ಹಾಡಿ ಹೊಗಳಿದಂಥ ಆಯ್ಕೆ ಮಾಡಿರ್ತಕ್ಕಂಥ ಪುಸ್ತಕಗಳು ಮಾಡಿದ್ರು. ಆ ಪುಸ್ತಕದಿಂದ ಹುಟ್ಟಿತ್ತು ಸಾಹಿತ್ಯ. ಬ್ಯಾಸಿಗಿ ಬಿಸಿಲಕ್ಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿ ತಂಪ, ಭೀಮಾರತಿ ಎಂಬ ಹೊಳಿ ತಂಪ ಹಡೆದವ ನೀ ತಂಪ ನನ್ನ ತವರಿಗೆ. ಕಾಸಿಗೆ ಹೋಗಾಕ ಸೊಂದು ದಿನ ಬೇಕ, ತಾ ಸೊತ್ತಿನ ದಾರಿ ತವರೂರ, ತಾ ಸೊತ್ತಿನ ದಾರಿ ತವರೂರ, ಕಾಶಿ ಕುಂತಾಳ ಹಡೆದವ. ಎಂಥ ಮಾತುಗಳನ್ನು, ಇವೆಲ್ಲ ಮಾತುಗಳು, ಇವೆಲ್ಲ ಹೇಳಬೇಕಾದ್ರೆ ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ, ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದರ ಮಾದಾಲಿ ಉಂಡ್ಯಾಗ ಮಲಿ ಹಾಲ ಅಂತ. ಎಂಥ ತಾಯಿ ಬಗ್ಗೆ ಹೇಳ್ತಕ್ಕಂಥ ಸೆಂಟಿಮೆಂಟ್. ನೋಡ್ರಪ್ಪ, ಊರ್ ಬಿಟ್ಟ ಊರ್ ಹೋದವ್ರ ಸುದ್ದಿ ದೇವ್ರೇನ್ ಬಲ್ಲ, ಪದರಾಗ 2 ರೊಟ್ಟಿ ಇರ್ಬೇಕಂತ ಹೇಳಿ ನಮ್ಮವ್ವ ಏನ್ ಮಾಡ್ತಿದ್ದಾಳ ಅಂದ್ರೆ ಬುತ್ತಿ ಕಟ್ಟಿ ಕಳಿಸ್ತೇಳು. ಆ ಬುತ್ತಿ ಹೋಗಿ ಊಟ ಮಾಡಿದ್ರ ಆ ಪ್ರೀತಿ, ಅಮೃತ, ಮಮತೆ ಅಂತಕ್ಕಂಥದ್ದು ಎದ್ದು ಕಾಣ್ತಿತ್ತಂತ. ಅಂತ ಒಂದು ನಾಡಿನವ್ರು. ಆತ್ಮೀಯರೇ, ಹಿಂಗೆ ಹೇಳ್ಕೋತ ಹೊಂಟ್ರ ಜಾನಪದ ಅಂದ್ರೆ ಹೆಂಗ? ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ, ಕೆನಿ ಮೊಸರ ಹಿಂಡಿ ಬೆರೆತಂಗ, ಹುಳುವಾನದೊಳಗ ಬುಳ್ಳೊಳ್ಳಿ ಬೆರೆತಂಗ ನಮ್ಮ ನಿಮ್ಮ ಪ್ರೀತಿ ಇರ್ಬೇಕ. ಇದು ನಮ್ಮ ಜಾನಪದ ಆತ್ಮೀಯರು. ತಂಗಳ ರೊಟ್ಟಿಯಾಗ ಎಳೆಯ ಪುಂಡಿಯ ಪಲ್ಯ, ಅದ್ರಾಗ ಗಾಣ ಆಡಿಸಿದ ಎಣ್ಣೆ, ನಡುವ ಎಳಿ ಸೌತಿಕಾಯಿ ಕಡದಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕಂತ. ಆತ್ಮೀಯರೇ, ಈ ಜಾನಪದ ಹೆಂಗಂದ್ರೆ ಈ ಸಂಸ್ಕಾರದೊಂದಿಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ ಹೋಗಿ ಇನ್ನೇನು ಲಗ್ನ ಆಗಿ ಬೇರೆ ಮನೆಗೆ ಹೋಗ್ಬೇಕಂತ ಹೇಳಿ ಆ ಮಗಳಿಗೆ ಕೊಟ್ಟು ಕಳಿಸಿರ್ತಾರ. ಆವಾಗ ಹೇಳ್ತಾಳ ತಾಯಿ, ನೋಡವ್ವ, ಈ ಸ್ಯೂಸ್ ಎಲ್ಲ ನಿಮ್ಮ ತವ್ರ ಮನೆ ಕೊಡ್ಬೇಕಂತ ಹೇಳಿ ನೀ ಗ್ಯಾಸ್ ನಂಬರ್ ಹಚ್ಚಿಟ್ದಂಗೆ ನನಗೆ ಹೇಳಿಟ್ಟು, ನಾನು ಒಟ್ಟ ನಿಮ್ಮ ತವ್ರ ಮನೆ ನನಗೆ ಕೊಡಕ್ಕೆ ಹೋಗ್ಬೇಡ. ಯಾಕಂದ್ರೆ ನಿಮ್ಮ ತವ್ರ ಮನೆ ಮ್ಯಾಗ ಕೇಸ್ ಆಗ್ಯಾವ, ನಿಮ್ಮ ತವ್ರ ಮನೆಯವ್ರು ಗುಂಡಾಗಿರಿ ಮಾಡ್ತಾರ, ನಿಮ್ಮ ತವ್ರ ಮನೆಯವ್ರು ನೀಚದಾರ, ಒಟ್ಟ ಕೊಡ್ಬೇಕು ಬೇಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಾಗ ನನ್ನ ಕೊಡಬೇಡ, ಬರಬಾರದ ಮಾತು ಬರ್ತಾವ ಅಂತ. ಆ ತಾಯಿ ಮಗಳಾದಕ್ಕೆ ವಿನಂತಿ ಮಾಡ್ತಾಳೆ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಹಡೆದವ್ವ ಬರಬಾರದ ಮಾತ ಬರ್ತಾವ. ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ ನನ್ನವ್ವ, ಕೆಡಕಾಗುವುದು ಮರಿಬ್ಯಾಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ,
ಇದ್ದೂರಿಗೆ ನನ್ನ ಕೊಡಬ್ಯಾಡ. ದೂರದ ಊರಿಂದ ತವರಿಗೆ ಬಂದಾಗ, ದೂರದ ಊರಿಂದ ತವರಿಗೆ ಬಂದಾಗ, ಅಣ್ಣನ ಮಕ್ಕಳು ಅಂಗಳದಾಗ, ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳಂತ ಕರಿತಾವ ಹಡೆದವ್ವ, ಅತ್ತಿ ಬಂದಾಳಂತ ಕುಣಿತಾವ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ. ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ. ಬುದ್ಧಿಗೆಡಿಗಿ ದಾರಿ ಎರಿಬ್ಯಾಡ, ಬುದ್ಧಿಗೆಡಿಗಿ ದಾರಿ ಎರಿಬ್ಯಾಡ ನನ್ನವ್ವ. ಹದ್ದು ಕಾಗಿಗೆ ನೀ ಹಾಕಬ್ಯಾಡ ಹಡೆದವ್ವ, ಹದ್ದು ಕಾಗಿಗೆ ನೀ ಹಾಕಬ್ಯಾಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ ಕಾಲ, ಇದ್ದೂರಿಗೆ ನನ್ನ ಇದ್ದೂರಿಗೆ ನನ್ನ ಕೊಡಬ್ಯಾಡ. ಏನ್ ಹೇಳ್ತೀರಿ ಎಲ್ಲ ಏನಂದ್ರ ಗುರುವಿನ ಆಶೀರ್ವಾದ ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರಲ್ಲ, ಅಪ್ಪಾಜಿಯವರ ಆಶೀರ್ವಾದದಿಂದ ನಾವೆಲ್ಲ ಬೆಳೆದವ್ರು. ಈಗ ನೋಡ್ರಿ, ನಾ ಹೇಳ್ಕೋತ ಹೊಂಟಿನ ಸಂಸ್ಕಾರ ಬಗ್ಗೆ. ಈಗ ಏನಾಯ್ತು, ಈಗ ಇನ್ನ ಹೆಣ್ಣು ನೋಡೋದು ಹೆಣ್ಣು ಕೊಡೋದು ಅಲ್ಲಿಗೆ ಬಂತು. ಇನ್ನು ಲಗ್ನ ಆಗಿ ಮುನಿಗೆ ಹೋಗುವಾಗ ಸಂದರ್ಭ ನೋಡ್ಬೇಕು. ಏನ್ ಹೇಳ್ತಿದ್ರು ಹಿಂದಕ್ಕ ಗೌಡ್ರು ಕುಲಕರ್ಣಿಯರ ಮನ್ಯಾಗ ಲಗ್ನ ಇದ್ರ ಎಲ್ಲರೂ ಏನ್ ಮಾಡ್ತಿದ್ರು, ಮನ್ಯಾಗ ಯಾರು ಊಟ ಮಾಡ್ತಿತ್ಲ 5 ದಿವಸ, ಏನೋ ಅಡಿಗೆ ಮಾಡ್ತಿತ್ಲ. ಎಲ್ಲರೂ ಗೌಡ್ರು ಕುಲಕರ್ಣಿಯ ಮನೆಗೆ ಹೋಗ್ತಿರು. 5 ದಿವಸ ಒಳಗಿನ ಅಕ್ಕಿ ಕಾಳು ಹೊರಗಿನ ಅಕ್ಕಿ ಕಾಳು, ಹೊರಗಿನ ದೇವರು ಒಳಗಿನ ದೇವರು ಬಳಿ ಉಡಿಸೋದು, ಹಾಲಗಂಬ ಹಾಕೋದು, ಏನು ಸಂಭ್ರಮವೇ ಸಂಭ್ರಮ. ಇಷ್ಟೆಲ್ಲ ಮಾಡಿ ಆ ಹೆಣ್ಣು ಮಗಳು ಇನ್ನೇನು ಅಗಸಿ ದಾಟಿ ಬೇರೆ ಊರಿಗೆ ಹೋಗ್ತಾಳ. ಗಂಡನ ಮನೆಯವ್ರು ಕರ್ಲಿಕ್ ಬಂದಿರ್ತಾರ, ಸವಾರಿ ಗಾಡಿ ತಂದು ನಿಂದಿರ್ಸಿರ್ತಾರ. ಇನ್ನೇನಿಕ್ಕಿ ಹೋಗ್ತಿರ್ತಾಳ. 5 ಮನಿ ಉಡ್ಯಾಕ್ ಹಾಕ್ತಾರ. 5 ಮನಿ ಉಡ್ಯಾಕ್ ಹಾಕಿ ಹೇಳ್ತಾರ, ಗೆಳೆಯರು ಗೆಳತಿಯರು ಎಲ್ಲರೂ ಅಗಸಿ ಬಾಗಲ್ ದಾಟಿಸಿ ಕುಂಕುಮದಾಗ ಕೈ ಎದ್ದಿ ಬಣ್ಣದಾಗ ಕೈ ಎದ್ದಿ 2 ಸಿಕ್ಕ ಹೊಡೆದು ಆಮೇಲೆ ಮುಂದೆ ಹೋಗ್ತಿರ್ತಾಳ ತಾಯಿ. ಅವಾಗ ಹೇಳ್ತಿರ್ತಾರ, ಅಳತಿರ್ತಾರ. ಅವರೆಲ್ಲ ಅಳುವಾಗ ಆಕಿ ಹೇಳ್ತಾಳ, ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆ ದಂಡಿಲಿರುವ ಕರಿಕೀಯ ಕುಡಿಯಂಗ ಹಬ್ಬಾಲಿ ಅವರ ರಸಬಳ್ಳಿ ಅಂತೇಳಿ. ಅದೇ ಅರಿಶಿಣ ಮೈಯಾಗಿರ್ತಾಳ. ಅರಿಶಿಣ ಮೈಯಾಗಿದ್ದಂತ ಸುಂದರಿ ಆ ಮಗಳು ಹೇಳ್ತಾಳ, ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ, ಬಟ್ಟಲ ಗಣ್ಣ ತಿರುವ್ಯಾಳ, ಬಟ್ಟಲ ಗಣ್ಣ ತಿರುವ್ಯಾಳ ನನ್ನ ಮಗಳು, ದಿಟ್ಟಿ ಸುಂಕ್ಯಾವ ಒಳಗೆ ಹೋಗು ಅಂತೇಳಿ ಅವ್ರ ತಾಯಿ ಹೇಳ್ದಿರ್ತಾಳ. ಆದ್ರೂ ಅನಿವಾರ್ಯ ಇರ್ತದ, ಗಂಡ ಕರ್ಯಾಕ್ ಬಂದಿರ್ತಾನ, ಗಂಡನ ಮನೆಯವ್ರು ಕರ್ಯಾಕ್ ಬಂದಿರ್ತಾರ, ಸವಾರಿ ಗಾಡಿ ಕಟ್ಟಿಕೊಂಡು ಅಗಸಿ ಬಾಗಲ್ದಾಗ ನಿಂತಿರ್ತದ. ಇವರೆಲ್ಲರ ಗೆಳೆಯರು ಗೆಳತಿಯರು ಕಳ್ಸಕ್ ಬರ್ತಾರೆ. ಆ ಸಂದರ್ಭ ನೋಡ್ಬೇಕ್ರಿ. ಎಲ್ಲರೂ ಅಳ್ತಿರ್ತಾರ, ಎಲ್ಲರಿಗೂ ಅವರು ಅಳ್ತಿರ್ತಾರ. ಈಗಿನವ್ರದ್ದು ಬೇರೆ, ಈಗಿನವ್ರದ್ದು ನಾ ಹೇಳಕ್ ಹೋಗಲ್ಲ. ಅದಕ್ಕ ಎಲ್ಲರೂ ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕಬ್ಯಾಡ ಕಣ್ಣೀರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕಬ್ಯಾಡ ಕಣ್ಣೀರ, ಹೋಗಾಗ ಹಾಕಬ್ಯಾಡ ಕಣ್ಣೀರ. ಗಂಡನೇ ನಿನಗೆ ದೇವರ, ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ಊರು ಮಂದಿ ಕಳ್ಸಕ ಬಂದಾರ ನಿನ್ನ ಗೆಳತರೆಲ್ಲರೂ ಸೇರ್ಯಾರ, ಊರು ಮಂದಿ ಕಳ್ಸಕ ಬಂದಾರ ನಿನ್ನ ಗೆಳತರೆಲ್ಲರೂ ಸೇರ್ಯಾರ. ಹೋಗಿ ಬಾಬಾಲಿ ಅಂತಾರ, ಹೋಗಿ ಬಾಬಾಲಿ ಅಂತಾರ, ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ತಾಳಿ ನಿನಗ ಕಟ್ಟ್ಯಾರ, ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ, ತಾಳಿ ನಿನಗ ಕಟ್ಟ್ಯಾರ, ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ, ತಾಳಿಕೊಂಡು ಬಾಳಂತ ಹೇಳ್ಯಾರ. ಗಂಡನೇ ನಿನಗೆ ದೇವರ, ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ, ನೀ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ನಿನಗಾಗಿ ತಂದೀನಿ ಬಂಗಾರ, ನಿನ್ನ ಮಗುವಿಗೆ ತಂದೀನಿ ಉಂಗೂರ, ನಿನಗಾಗಿ ತಂದೀನಿ ಬಂಗಾರ, ನಿನ್ನ ಮಗುವಿಗೆ ತಂದೀನಿ ಉಂಗೂರ, ಮಗುವಿಗೆ ತಂದೀನಿ ಉಂಗೂರ. ಮರಿಬ್ಯಾಡ ತಂಗಿ ಹಾಲುಂಡ ತವರ,
ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ, ನೀ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ, ಹೋಗಾಗ ಹಾಕಬ್ಯಾಡ ಕಣ್ಣೀರ. ಹಿಂದಕ್ಕೆಲ್ಲ ಹೆಸರು ಹೇಳ್ಬೇಕಾದ್ರೆ ಸಿಂಗಲ್ ವರ್ಡ್ದಾಗ ಯಾರು ಹೇಳ್ತಿರ್ಲಿಲ್ಲ. ಕಂಚ ಕಳಸ ಒಂದು ಬೆಳಿಗ್ಗೆ ಇನ್ನೇನು ಕಂಚ ಕಳಸ ಕೆಳಗೆ ಇಡ್ತಾರ ಅಂದ ಕೂಡ ಸರಿಯಾಗಿ ಹಿಡಿದ್ ಬಿಡೋರು. ಹೆಸರು ಹೇಳ ಗಂಡನ ಹೆಸರು ಹೇಳುತ್ತಾನ ಆ ಕಂಚ ಕಳಸ ಕೆಳಗೆ ಹಿಡ್ತಿತ್ಲ, ಹೇಳ್ತಿದ್ರು ಒಡಪ್ ಹಾಕಿ. ಅಡಿಕೆ ಹಾಕ್ಯಾರ, ಕಡಕ್ ಆಗ್ಯಾರ, ಹೂವಿನಂತ ಹುಡುಗಿ ನೋಡಿ ಹುಬ್ಬು ಹಾರಿಸ್ತಾರ ಅಂತೇಳಿ ಟಿಮ್ ಟಿಮ್ ಅಂತೇಳಿ ಹೆಸರು ಹೇಳ್ತಾರೆ. ಅಣ್ಣಗಳು ಇವರೆಲ್ಲ ಯಾವಾಗಲೂ ಬಿರ್ಸ ಇವ್ರ ಮಾತುಗಳೆಲ್ಲ. ಹಗ್ಗದಲ್ಲಿ ಹೊಡೆದ್ರೆ ಮಗ್ಗಲಕ್ಕೆ ಬರ್ತಾಳ ಗಂಗಾ ಅಂತ ಹೇಳಿ. ಏನ್ ಮಾತುಗಳು, ಯಾವ ಸಾಹಿತ್ಯದಲ್ಲಿ ಇದಾವ ಇವೆಲ್ಲ? ಈಗಿನವ್ರು ಹೇಳ್ತಾರೆ ನೋಡ್ಬೇಕು. ಬೆಂಗಳೂರದಾಗ ಅದಾರ, ದಿಲ್ಲಿಯಾಗ ಅದಾರ, ಮುಂಬೈದೊಳಗೆ ಅದಾರ, ಕಾಶ್ಮೀರದಾಗ ಅದಾರ, ಕಲ್ಯಾಣದಾಗ ಅದಾರ, ಇಂಡಿಯಾಗ ಅದಾರ. ವಾಟ್ಸಪ್ದಾಗ ಬರ್ತಾರ, ಫೇಸ್ಬುಕ್ದಾಗ ನಗ್ತಾರ, ಇನ್ಸ್ಟಾಗ್ರಾಮ್ದಾಗ ಬಂದು ಹಲ್ಲು ಕಿಸಿದಾರ ಟಿಮ್ ಟಿಮ್ ಅಂತ. ಮತ್ತೆ ಏನ್ರಿ ಈಗ ಕಾಲಘಟ್ಟ ತಕ್ಕಂತೆ ಹೋಗ್ಬೇಕಲ್ಲ, ನಾವು ಬೈಲಿಕ್ಕೆ ಬರಲ್ಲ ಅವರಿಗೆಲ್ಲ. ನಮ್ಮ ಸಂಸ್ಕಾರ ಇಲ್ಲಿ ಬಂದ ಆತ್ಮೇಲೆ ದಯವಿಟ್ಟು ನಾ ಹೇಳಿದೀನಿ ನಿಮ್ಗೆ, ಮಮ್ಮಿ ಡ್ಯಾಡಿ ಅನ್ನೋದು ಕಲಿಸ್ಬೇಡ್ರಿ. ಜನಪದ ಹಂಗಾದು, ಎಷ್ಟು ಮಾತಾಡಿದ್ರು ಕಡಿಮೆನೆ. ಅಪ್ಪವ್ರು ಹೇಳ್ತಿರಲ್ಲ, ಜನಪದ ಮಾತಾಡ್ತಾರ, ಜನಪದ ಹಾಡ್ತಾರ ಅಂದ್ರ ಅಪ್ಪವರು ಎಲ್ಲಿದ್ದಲ್ಲಿ ಕರೆಸಿ ಹಚ್ಚಿರಿ ಅವ್ರಿಗೆ ಅಂತೇಳಿ ಹೇಳ್ತಾರೆ. ಜನಪದದಾಗ ಅಷ್ಟು ಶಕ್ತಿ ಅದ. ಇವತ್ತು ಜ್ಯೋತಿರ್ಲಿಂಗ ನೌಕರಿ ಮಾಡ್ತಾನ ಅಲ್ಲಿ ಬೇರೆ ಕಡೆ ಅಂದ್ರೆ, ಇಲ್ಲಿಗೆ ಬರ್ಲಾಕ ಇಂಡಿ ಬರ್ಲಾಕ ಕಾರಣ ಏನಂದ್ರೆ ಜನಪದ. ಈಗ ಅಣ್ಣಗಳು ನಮ್ಮ ಹಾಡುಗಳು ಹಾಡ್ಬೇಕಾದ್ರೆ ಈ ಹಬ್ಬಗಳು ಅದಾವ, ನಮ್ಮ ಪ್ರತಿಯೊಂದು ಹಬ್ಬದಾಗ ಹಾಡು ಹಾಡ್ತಾರೆ ಇವರು. ಹಿಂದಕ್ಕಿದ್ದು ನಮ್ಮ ದೇವಳಿಯಾಗ ಎಲ್ಲ ಬರೇ ಗಣಮಕ್ಕಳಿಗೆ ಅಟ್ಟೆ ಬೆಳೀತಾರೆ, ಹೆಣ್ಮಗಳು ಬಂದು ಇವರೆಲ್ಲ ಜಾನುವಾರುಗಳಿಗೆ ಬೆಳೀತಾರೆ. ಏನು ತಳ ತಳ ತಳಸಲಾರೆ, ಬಳವಿನ ತತ್ತೊಂದುಳಿಸಲಾರೆ, ಕರಿ ಗುಡ್ಡದ ಕಾಮನ ಕಂಟಿ, ಬಿಳಿ ಗುಡ್ಡದ ಭೀಮನ ಕಂಟಿ, ಒತ್ತಿ ಹೊಡೆದರೆ ಒಂದೇ ಕಂಟಿ, ಮುತ್ತಿನಂತ 30 ಹೊರಗಳ ಕಟ್ಟಿ, ಹೊರಗಳ ಕಾಲ ಗೆಜ್ಜಿ ಕಟ್ಟಿ, ಗೆಜ್ಜಿ ಹೋದೋ ಕಲ್ಯಾಣಕ್ಕ, ಕಲ್ಯಾಣದವರು ಕಲ್ಲೋಗಿದ್ರು, ಬಿಲ್ಲಣದವರು ಬಿಲ್ಲೋಗಿದ್ರು, ಆಣಿ ಪಿಣಿ ನಮ್ಮ ಹೊರಗಳ ಪೀಡ ಹೊಳೆ ಹಚ್ಚಿ ಕೋತಕ್ಕೂ ಹೊಡೆದ್ ಬಿಡೋದು. ಏನ್ ಮಾತ, ಏನು ಹಂಡಕಳು ಬಂಡಕಳು ಕಲಬುರಗಿ ಊರಾಗ ಕಳ್ಳಾರು ಕುತ್ತಾರ, ಕಳ್ಳಾರ ಕೈಯಲ್ಲಿ ಬೆಳ್ಳಿಯ ಕುಡುಗೋಲ, ಬೆಳ್ಳಿಯ ಕುಡುಗೋಲಿಗೆ ಮಾರ್ ಮಾರ್ ಹುಲ್ಲ, ಬೂರ್ ಬೂರ್ ಮೊಸರ, ಚಿಲಿ ಪಿಲಿ ಮಜ್ಗಿ, ಆಣಿ ಪಿಣಿ ನಮ್ಮ ಹೊರಗಳ ಪೀಡ ಹೊಳೆ ಹಚ್ಚಿ ಕೋತ ಅಟ್ ಹೇಳಿಬಿಟ್ರೆ ವರ್ಷತನ ಯಾವ ಜಡ್ಡಿಲ್ಲ, ಜಾಪತ್ರೆ ಇಲ್ಲ, ಏನಿಲ್ಲ. ಅದ್ರ ಸಂಸ್ಕಾರ ಇದೆ ಆತ್ಮೀಯರೇ. ಜರ್ಮ್ಸ್ ಬರ್ತಾವ, ಡಾಕ್ಟರ್ ಗೊತ್ತದ. ಆ ಜರ್ಮ್ಸ್ ಹೋಗ್ಲಾಡಿಸ್ಬೇಕಾದ್ರೆ ಥಂಡಿ ದಿವಸದಾಗ ಭಾಳ ಆಕ್ಟಿವ್ ಆಗ್ತಾವ. ಟೆಂಪರೇಚರ್ ಹೆಂಗ್ ಡೌನ್ ಆಗ್ತದ, ಅವ್ರು ಏನ ಈಗ ದೈತ್ಯರು ಹೆಂಗ್ ಉದ್ಭವ ಆಗ್ತಾರಲ್ಲ ಆ ರೀತಿ ಉದ್ಭವ ಆಗ್ತಾರ. ಅವೆಲ್ಲ ಹೊಡೆದು ಓಡಿಸ್ಬೇಕಾದ್ರೆ ನಮ್ಮ ಅಣ್ಣಗಳೆಲ್ಲ ಇಷ್ಟೇ ಅಲ್ರಿ. ಈ ಶ್ರಾವಣ ಬಂತು, ಮಳೆಗಾಲ ಬಂತು ಅಂದ್ರ ಆಷಾಢ ಬಂದಾಕ್ರಾಗ ಹೇಳ್ತಾರಲ್ಲ, ಆಷಾಢ ಗಾಳಿ ಬೀಸಿ ಬೀಸಿ ಹೊಡೆದ್ರ ಹೇಸಿ ನನ್ನ ಜೀವ ಹೆಣ್ಣಾಗಿ ಯಾಕ ಹುಟ್ಲಿಲ್ಲ ಅಂತ. ಯಾಕಂದ್ರ ಆಷಾಢ ಗಾಳಿ ಮಾರಿ ಮಾರಿ ಬಡಿದಿರ್ತದೆ. ಹೊಲ್ದಾಗ ಹೋಗಿರ್ತಾನೆ ಕೆಲಸ ಮಾಡಾಕ, ಮನ್ಯಾಗಿದ್ದವ್ರ ನೆನಪಾಗ್ತದೆ. ಮನೆಯಾಗಿದ್ರು ಚಲೋ ಆದಿತ್ತಲು ಮರ, ಇದು ಏನು ಆಷಾಢ ಗಾಳಿ ಈ ಕಡೆ ಒಮ್ಮ ಎಡಕ್ಕೊಮ್ಮ ಬಲಕ್ಕೊಮ್ಮ ಬಡಿತದ ಅಂತ. ಇಂಥದೆಲ್ಲ ಮಾಡಿ ಬೈಟೆಕ್ ಮಾಡ್ತಿರು ದೊಡ್ಡ ಆಟಗಳು. ಏನು ದೊಡ್ಡ ಆಟ ಅಂದ್ರೆ ನಮ್ಮ ಇಂಡಿ ತಾಲೂಕ ಅತ್ಯುತ್ತಮವಾದಂತ ಆಟಗಳು. ಯುದ್ಧಖಂಡವನ ಕಂಡ, ಕೃಷ್ಣ ಭೀಮ ಅರ್ಜುನ, ಚಿತ್ರಸೇನ, ದಕ್ಷ ಬ್ರಹ್ಮ ದೇವಿ. ಅವಾಗ ಅಣ್ಣಗಳು ನೋಡ್ಬೇಕು, ರೌದ್ರಾವತಾರ. 1 ತಿಂಗಳು ಮನ್ಯಾಗ ಊಟ ಮಾಡಂಗಿಲ್ರಿ. ಏನು ಇವ್ರ ಶರಣರಾಗಿ ಏನೋ ಬೇರೆ ಇದ್ರಲ್ಲಿಂದ ಬಂದಂತ ಅಟ್ಟು ಏನು ಅದು ಪಾಲಿಸ್ತಿದ್ರು. ವೀರಭದ್ರ ಪಾಠ ಮಾಡ್ಯಾರ ಅಂದ್ರೆ ಮನ್ಯಾಗ ಊಟ ಮಾಡಂಗಿಲ್ಲ, ಆಶ್ರಮದಾಗೆ ಮಾಡ್ಬೇಕು. ಅಷ್ಟೆಲ್ಲ ಮಾಡಿ ಆ ಪಾಠ ಬಂದಾಕ್ರಾಗ ನೋಡ್ಬೇಕು, ಎಂಟ್ರಿ ಆಗ್ತದ. ಸಾರಥಿ ಮಾತಾಡಿಸ್ತಾನೆ, ಬಪ್ಪಲಿದ ಜಡಮಡ್ತಿ ಅಂತೆ ಪಡವಿಗೆ ಸಿರವಾಗಿ ಕರಗಳನ್ನು ಮುಗಿದು ಮುದಾಲಿಪ ಭಕ್ತಿಯಿಂದ 2 ಮನೆ ಕವಲಿಟ್ಟು ಬಂದವರಿಗೆ ದಾರ್ಯೆಂದು ಕೇಳುವನು ನೀನು ದಾವಲೆ ಸೆಂಡ ಗಗನಕ್ಕೆ ಹಾರಿಸುವನು ನಿನ್ನರುಂಡ. ಅವ ಹೇಳ್ತಾನೆ ಏನಂತೇಳಿ, ನಿಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ನಡೆದಿರುವ ಸಭಾಮಂಟಪಕ್ಕೆ ಬರಲು ಕಾರಣವೇನು ದೇವ, ದಿವ್ಯ ಪ್ರಭಾವ ಅಂತೇಳಿ ಹೇಳ್ದಕ್ರಾಗ ಅವ ಹೇಳ್ತಾನೆ, ಅತಳ ಸುತಳ ತಾತಳ ರಸಾತಳ ತಳತಳ ಹಿಂಗಿರುವ 14 ರಾಜ್ಯಗಳನ್ನು ಸುತ್ತಿ ಈ ನೆರೆದಿರುವ ಸುಂದರ ಸಭಾಮಂಟಪಕ್ಕೆ ಬರಲು ತಾತ್ಪರ್ಯ ಏನು ಅಂದರೆ, ಈ ಇಂಡಿ ಗ್ರಾಮದಲ್ಲಿ ನಡೆಯತಕ್ಕಂಥ ಅಮೃತವಾಣಿಯನ್ನು ಕೇಳಲು ಬಂದಿನ ತಿಳಿಯಲ ಸಾರಥಿ ಅತಿ ಜಾಗೃತಿ ಅಂತ ಹೇಳ್ತಾರೆ. ಇಂಥ ಅದ್ಭುತ ಮಾತುಗಳು ಯಾರು ಕಲಿಸ್ಯಾರ ಅವರಿಗೆಲ್ಲ. ಗಂಡು ಮಕ್ಕಳು ಅವಾಗ ಏನಾಗ್ತದಂದ್ರೆ ಪತ್ರಗಳು ಬರೀತರು. ಹೀಗೆಲ್ಲ ಇಮೇಲ, ವಾಟ್ಸಪ್, ಫೇಸ್ಬುಕ್ ಆಗ್ಯಾವ. ಎಲ್ಲರೂ ಶಾಣೆ ಆಗ್ಯಾರ, ಎಲ್ಲರೂ ಬುದ್ಧಿವಂತರಾಗ್ಯಾರ, ಎಲ್ಲರ ಹತ್ರ ಮೊಬೈಲ್ ಅದಾವ.
ಅವ್ರ ಫೋಟೋ ಇವರಿಗೆ, ಇವ್ರ ಫೋಟೋ ಅವರಿಗೆ, 5-5 ಮಿನಿಟ್ 10-10 ಮಿನಿಟ್ ನೋಡೋದು, ಮಾತಾಕತಿ ಮಾಡೋದು, ಲಗ್ನ ಆಗೋದು, 2 ಮಿನಿಟಿಗೆ ಡೈವರ್ಸ್ ಆಗೋದು, ಲಾಸ್ಟಿಗೆ ಬಂದು ಪೊಲೀಸರು ಕೊಳ್ಳಿ ಬೀಳೋದು. ಅಲ್ರಿ ಸಂಸ್ಕಾರ ಅನ್ನೋದು ಎಲ್ಲಿ ಕೊಟ್ಟು ಮಣ್ಣು ಕುಳಕ್ ಹೊರಗೆ ಅಂತೇಳಿ ಕಳಿಸ್ಬಿಡ್ತಾರೆ. ಅವ್ರು ಹಿಂದೆ ಬರೋಂಗಿಲ್ಲ, ಏನೇ ಆದ್ರೂ ಬರೋಂಗಿಲ್ಲ. ಬರೋದಾದ್ರೆ ಜೋಡಿಲೇ ಬರೋಕು. ಲಗ್ನ ಆಗಿ ಕೊಟ್ಟು ಕೂಡಲೇ ಊರು ಜಾತ್ರೆ ಇರ್ತದ, ಹೆಣ್ಮಗಳು ಬರ್ಬೇಕಾಗಿರ್ತದ, ಪರ್ಮಿಷನ್ ತಗೋಬೇಕು. ಮಡದೀಗಿ ಬಡದಾನ ಮನದಾಗ ಮರಿಗೆ 8 ದಿವಸ 10 ದಿವಸ ಆಗಿರ್ತದೆ. ಹೋಗಿ ಊರು ದೇವ್ರ ಜಾತ್ರೆ ಬರ್ತದೆ ಶಾಂತೇಶ್ವರದು ಅಲ್ರಿ. ಮತ್ತು ನಾ ತವ್ರ ಮನೆಗೆ ಹೋಗ್ಬೇಕು, ಅಪ್ಪ ಬಂದನ ಕರ್ಯಾಕ, ಅಣ್ಣ ತಮ್ಮರು ಬಂದಾರ ಹೋಗ್ಬೇಕಂತ ಹೇಳ್ತಾಳೆ. 8-10 ದಿವಸ ಆಗಿರ್ತದ ಲಗ್ನ ಆಗಿ. ಪಟ್ನ ಹೋದ್ನಿ ಅಂದ್ರೆ ಇವ್ ಏನು ಮಾಡ್ತಾನ, ಬಡಿತಾನ. ಮಡದೀಗಿ ಬಡದಾನ ಮನದಾಗ ಮರಿಗ್ಯಾನ. ಒಳಗೆ ಹೋಗಿ ಸೆರಗಿಡ್ದು ಕೇಳ್ತಾನ, ನಾಯಿ ಹಚ್ಚ ನಿನ್ನ ತವ್ರಿ ಹಚ್ಚ, ನಾಯಿ ಹಚ್ಚ ನಿನ್ನ ತವ್ರಿ ಹಚ್ಚ ಅಂತ. ಯಾಕೆ ಮಂದಿ ಬಂದ ಕೂಡಲೇ ಬೀಗರ ಮುಂದೆ ಬಡ್ಯಾಕ ಆತನ್ರಿ? ಇಲ್ಲ, ಒಳಗೋಗೇ ಬಡ್ಯೋದಲ್ಲ, ಅದು ಹೇಳೋದಿಲ್ಲ. ಅದಕ್ಕೆ ಈಗಿನವ್ರು ಏನಂದ್ರೆ, ಈಗಿನವ್ರು ಅವ್ರು ಬಡದ್ರೆ ಇವ್ರು ಯಾರು ಹೇಳಂಗಿಲ್ರಿ, ಯಾಕಂದ್ರೆ ಅವರು ಅದಕ್ಕೆ ಸಂಸ್ಕಾರ ಕಡಿಮೆ ನೋಡ್ರಿ ಆತ್ಮೀಯರೇ. ನಾವು ಮಹಾಭಾರತ ರಾಮಾಯಣ ಕಥೆಗಳು ಕೇಳ್ತೇವೆ. ಕುಂತಿಗೆ 5 ಮಕ್ಕಳಿದ್ರು, ಗಾಂಧಾರಿಗೆ 101 ಮಕ್ಕಳಿದ್ರು. 101 ಮಕ್ಕಳು ಏನಾದ್ರು ಅಂದ್ರೆ ಅಸಂಸ್ಕಾರವಂತರಾದ್ರು, ಸಂಸ್ಕಾರ ಕಲೀಲಿಲ್ಲ. 5 ಮಂದಿ ಪಾಂಡವರಿದ್ರ ಧರ್ಮವಂತರಾದ್ರು. ಹಿಂದಿಗಡೆ ಹೋಗಿ ಕುರುಕ್ಷೇತ್ರದಾಗ 5 ಮಂದಿಗೆ ಜಯ ಆಗ್ತದ, 100 ಮಂದಿಗೆ ಏನು ಸೋಲ್ ಆಗ್ತದ. ಯಾಕಂದ್ರೆ ಸಂಸ್ಕಾರ ಬೇಕು. ಸಂಸ್ಕಾರ ಇರದೆ ಬದುಕು ಇಲ್ಲ. ಈಗ ಕಲಿತಿರತಕ್ಕಂಥ ಶಿಕ್ಷಣದಲ್ಲಿ ಸಂಸ್ಕಾರವನ್ನು ನಾವು ಬಳಸ್ಕೊಂಡು ಕಲ್ತ್ರೆ ಏನಾಗ್ತದಂದ್ರೆ ವ್ಯಕ್ತಿತ್ವವನ್ನು ವಿಕಸನ ಹೊಂದದ. ಗೌಡ್ರಂತ ಡಾಕ್ಟರ್ಗಳಾಗ್ತಾರ, 4 ಮಂದಿಗೆ ಸೇವೆ ಮಾಡ್ತಾರೆ. ಅದು ಸಂಸ್ಕಾರ ಭರಿತ ಶಿಕ್ಷಣ ಆಗ್ಬೇಕಂತಕ್ಕಂಥದ್ದು ನನ್ನ ಆತ್ಮೀಯರೇ. ಈ ನಮ್ಮ ಮೇಸ್ಟ್ರಲ್ಲಿ, ನಮ್ಮ ಶಿಕ್ಷಕರಲ್ಲಿ ಕೇಳ್ಕೊಳ್ಳೋದೇ, ಸಂಸ್ಕಾರ ಇಲ್ಲಂದ್ರೆ ಇಲ್ಲ. ಹಿಂದಕ್ಕೊಂದು ಕೆರೆಗೆ ಹಾರ ಮತ್ತು ತೊಗರಿ ತಿಪ್ಪ ನುಚ್ಚಿನ ಮಲ್ಲ ಅಂತ ಕತೆ ಬರ್ತಿದ್ರು. ಡಾಕ್ಟರ್ ಶಂಭು ಬಳಗಾರ ಅವ್ರು ಹೇಳ್ತಿದ್ರು. ಏನಂದ್ರೆ ಸಂಸ್ಕಾರ ಇಲ್ಲಾರ್ದವ್ರ ಪರಿಸ್ಥಿತಿ ಹೆಂಗಾಗ್ತದಂದ್ರೆ, ಒಂದು ಊರಾಗ ಒಬ್ಬ ಹುಡುಗ ಸಾಲಿದಿಂದ ಹೋಗಾಕ್ರಾಗ ಗೌಡ್ರ ಮನೆ ಮುಂದೆ ನಿಂತಿರ್ತಾರ. ಗೌಡ್ರ ಮನೆ ಮುಂದೆ ನಿಂತ ಕೂಡಲೇ ಇವ ಹಾದಿ ಹಿಡಿದು ಹೋಗುವಾಗ ಗೌಡ್ರು ನೋಡಿ ಕಿಸ್ಸಕ್ಕ ತಿನ್ನಕ್ ಬಿಡ್ತಾನೆ. ಇಟ್ಟದ ಮಗ ಚೂಟಿ ನನ್ನ ನೋಡಿ ನಗ್ತಾನಲ್ಲೇ, ಯಾಕೆ ಕೇಳ್ರಿ ಅಂತ ಹೇಳ್ತಾನೆ ಆಳುಗಳಿಗೆಲ್ಲ. ಅವ್ರು ಹೋಗಿ ಕೇಳ್ತಾರೆ, ಯಾಕೆ ಓತಮ್ಮ ಮತ್ತೆ ಗೌಡ್ರು ನೋಡಿ ನಕ್ಕಲ್ಲ ಅಂತ. ಯಾಕಿಲ್ರಿ ಪ, ಮನಿ ನೋಡ್ತೀವ ದೊಡ್ಡದದ, ಬಾಗಿಲು ನೋಡ್ತೀವ ಇಟ್ಟೆ ಅದ, ಗೌಡ್ರು ನೋಡ್ತೀರ ಆನಿ ಹಂಗದಾರ, ನಾಳೆ ಸತ್ರ ಹೊರಗೆ ಹೆಂಗ್ ತರ್ತಾರ ಅಂತೇಳಿ ಅದು ನನ್ನ ಸಾವಿನ ಬಗ್ಗೆ ವಿಚಾರ ಮಾಡ್ತಾನೆ ಈ ಹುಡುಗ. ಅಂದ್ರೆ ತೊಂಬರ್ಲೆ ಕಟ್ಟ್ರೆ ಅವ್ನ ಕಂಬಕ್ ಕಟ್ಟದು, ಕಂಬಕ್ ಕಟ್ಟಿ ಹೊಡ್ಯಾ ಮುಂದಾಗ ಈ ಸುದ್ದಿ ಅವ್ರ ಅಪ್ಪಗೆ ಹೋಯ್ತ್ರಿ. ಇಲ್ಲ ನಿನ್ನ ಮಗ ಗೌಡ್ರ ಮನ್ಯಾಗ ಕಟ್ಟಿ ಹೊಡ್ಲಿಗತ್ತಾರು, ಯಾಕೆ ಹೋಗಿ ಕೇಳ್ಬಾ ಅಂತ. ಅವ್ರ ಅಪ್ಪ ಬಿಳ್ಕೋತ ಓಡ್ಕೋತ ಬಂದು, ಯಾಕ್ರಿಪ್ಪ, ಯಾಕೆ ನನ್ನ ಮಗನಿಗೆ ಕಂಬಿ ಕಟ್ಟಿ ಹೊಡ್ಲಿಗತ್ತಿರಲ್ಲ, ಯಾಕೆ ಹೊಡ್ಲಿಗತ್ತಾರೆ ಕೇಳಿ ನನ್ನ ಮಗ ಹೇಳ್ತಾನ. ಅವ ಹೇಳ್ತಾನ, ಹಿಂಗ ಅಂದ್ಯಪ್ಪ, ಮತ್ತೆ ಅದಕ್ಕೆ ನಾನು ಹೊಡ್ಲಿಗತ್ತಾರೆ. ಮಗನ ಹುಚ್ಚಿದ್ದೀರೇನೋ ನೀನು, ಗೌಡ ಮನಿ ಕಟ್ಟಾನ ಖರೆ, ಒಳಗೆ ಸತ್ನಂದ್ರ ನೀ ಯಾಕೆ ವಿಚಾರ ಮಾಡ್ತಿ? ನಾವಿಲ್ಲ ಸಣ್ಣಗೆ ಚಪ್ಪಗಡ್ಲಿ ತೊಂದು ಕಡತ ಕಡದು ಹೆಡ್ಗಿ ತುಂಬ ಹೊರಗೆ ತರ್ತೇವಲ್ಲೇ, ನೀ ಯಾಕೆ ವಿಚಾರ ಮಾಡ್ತಿ? ಅವನೊಂದು ಗೌಡ ದಿಗ್ಭ್ರಮೆ ಆಯ್ತವ್ರಿಗೆ. ಅಲ್ಲ ಇವನಿಗಿಂತ ಬಿರ್ಸದಾನಲ್ಲ, ಕಟ್ರಲ್ಲ ಈ ಕಂಬಿಗೆ ಇವನಿಗೆ ಕಟ್ರು, ಗಡಕ ಬಲಕ ಕಂಬಿಗೆ ಕಟ್ಟದು. ಇವ್ರ ಮುತ್ಯ ಬದುಕಿದ್ದೇನ ಬಡಿಗೆ ಇಡೋದು ಮನ್ಯಾಗ. ಹಂಗ ಹೇಳಿ ಹಿಂಗ ಹಾರ್ಕಿ ಸುದ್ದಿ ಮುತ್ಯಾಗ ಹೋಯ್ತು. ಮುತ್ಯ ಬಂದ, ಅಲ್ರಪ್ಪ ಯಾಕೆ ನನ್ನ ಮಗನಿಗೆ ಕಟ್ಟಿ ಹೊಡ್ಲಿಯತ್ತೀರಿ? ತಾವೆಲ್ಲ ದೊಡ್ಡವರು ಹೊಟ್ಟೆ ಹಾಕೋಬೇಕು, ಏನಾಗಲ್ಲ. ಯಾಕ ಕೇಳ, ನಿನ್ನ ಮಗನಿಗೆ ಮೊಮ್ಮಗನಿಗೆ ಹೇಳ್ತಾರ ಯಾಕೆ ಕಟ್ಟಿದೇವ? ಅವ್ರು ಹೇಳಿದ್ರು, ಮಗ ಒಂದು ಹೇಳದ, ಮೊಮ್ಮಗ ಒಂದು ಹೇಳದ, ಇಬ್ರದ್ದು ಕೇಳದ. ಎಷ್ಟು ಹುಚ್ಚರಿದಿರ್ಲೇ ನೀವಿಬ್ರು ಅಂದ. ಗೌಡ್ರು ಸತ್ರ ಚಿಂತೆ ಯಾಕೆ ಮಾಡ್ತೀರಿ? ಅವ್ರಿಗೆ ಹೊರಗರೆ ತರೋದು ಯಾಕ? ಕಡದು ಹೆಡಿಗೆ ಬೇರೆ ಆಗ್ತಿರೋದು, ಮನಿಗೆ ಬೆಂಕಿ ಹಚ್ಬಿಡೋಣ, ಯಾವುದೇ ಕಿರಿಕಿರಿ ಇಲ್ಲ. ಇವ್ರಿಬ್ರಿಗಿಂತ ಇವ್ರು ಸಣ್ಣ ಕಟ್ಟದ್ರ ಕಂಬಿಗೆ. ನೋಡ್ರಿ ಆತ್ಮೀಯರೇ, ಒಬ್ರು ಗುಡಿಯಾಗ ಒಂದು ಗಂಟೆ ಬೇಕು, ಮನ್ಯಾಗ ಒಬ್ಬಾಕೆ ತಾಯಿ ಬೇಕು, ಮನಿ ಮುಂದೆ ನಾಯಿ ಬೇಕು. ಇವು ಯಾವೂ ಇರ್ಲಿಲ್ಲ ಅಂದ್ರೆ ಯಾವ ಶಿಕ್ಷಣ ಕಲಿಯಲ್ಲ ಆತ್ಮೀಯರೇ. ಸಂಸ್ಕಾರ ಇಲ್ಲ ಅಂದ್ರೆ ಹಿಂಗಾಗ್ತದೆ. ಅದಕ್ಕೆ ಊರ್ ಹಿರಿಯರೆಲ್ಲ ಬಂದು, ಹುಚ್ಚರಿ ಗೌಡ್ರಿಗೆಲ್ಲ ಹಂಗೆ ಅನ್ಬಾರ್ದು, ಮುಂದಿಂದೆಲ್ಲ ವಿಚಾರ ಮಾಡ್ಬೇಡ್ರಿ, ಒಳ್ಳೇದು ವಿಚಾರ ಮಾಡ್ರಿ ಅಂತ ಹೇಳಿ, ಸದ್ಗುಣಗಳ ವಿಚಾರ ಮಾಡ್ರಿ ಅಂತ ಹೇಳಿ. ನೋಡ್ರಿ, ಸಂಸ್ಕಾರ ಅನ್ನೋದು ಇಲ್ಲ ಅಂದ್ರೆ
ಹಿಂಗಾಗ್ತದೆ. ಅದಕ್ಕೆ ಎಂದೂ ಬಾಳೆ ಹಂಗಾಗಬಾರ್ದು. ಆದ್ಮೇಲೆ ಅಪ್ಪವ್ರು ಮಾಡಿಸಿದ್ರು ಜನಪದ ಹಬ್ಬಗಳು, ಎಲ್ಲಾ ವಾದ್ಯಗಳು ಕರೆಸಿ ಅವತ್ತು ಹಂತಿ ಅಂದ್ರೆ ನೆನಪ. ಗಣಪತಿ ನೀನು ಗಜಮುಖದವನು, ಇಲಿಯ ಮ್ಯಾಗಿನ ಸವಾರದವನು, ಪಾರ್ವತಿ ಬೆವರಿನಿಂದ ನೀನು ಹುಟ್ಟಿ ಬಂದವನು, ಪಾರ್ವತಿ ಬೆವರಿನಿಂದ ನೀನು ಹುಟ್ಟಿ ಬಂದೋ ಗಣಪತಿ ರಾಯ, 64 ವಿದ್ಯಕ್ಕೆ ಅಧಿಕಾರಿಯಾಗಿ ಭೂಮಿಗೆ ಬಂದವನು. ಹುಬ್ಬಿ ಉತ್ರಿ ಜ್ವಾಳ ಬಿತ್ರಿ ನಾಡಿನಲ್ಲಿ ಬಸವಣ್ಣನ ಜಾತ್ರಿ, ಎಲ್ಲರೂ ಕೂಡಿ ಜಾತ್ರೆ ನೀವು ಮಾಡೋನು ಬರ್ರೆಂದು, ಎಲ್ಲರೂ ಕೂಡಿ ಹಬ್ಬವನ್ನು ಮಾಡೋನು ಬರ್ರೆಂದು. ಎಂತ ಮಾತುಗಳ್ರಿ, ಹೆಜ್ಜಿಗೆ ನೆನಪಾತಾವ. ಯಾಕಂದ್ರ ನಮ್ಮೂರ, ನಮ್ಮ ತಾಲೂಕ, ನಮ್ಮ ಜಿಲ್ಲಾನೇ ನಮಗೆ ಯೂನಿವರ್ಸಿಟಿ. ನಾವೆಲ್ಲಿ ಯೂನಿವರ್ಸಿಟಿಗೆ ಹೋಗೋಣ? ನಮ್ಮ ಅಣ್ಣ ತಮ್ಮಂದರು ಹಿಂದಕ್ಕೆಲ್ಲ ಚೌಡಿಕಿ ಪದ ಇದ್ದು, ಹಂತಿ ಪದ ಇದ್ದು, ಗೊಂಗಿಂದ್ರಗೆರ ಪದ. ಅತ್ತಿ ಸೊಸಿಗಿ ಜಗಳ ನಡೆದಿತ್ತು, ನಿತ್ಯ ನೋಡತಿತ್ತು ಜನಲೋಕ, ಅತ್ತಿ ಇದ್ದಳು ಜಗಳ ಗಂಟಿ, ಊರಿಗೆಲ್ಲ ಬಬ್ಬಾಟ, ಕೇರಿಗೆಲ್ಲ ಬಬ್ಬಾಟ. ಸೊಸಿ ಬಂದಳು 8 ಪಟ್ಟ ಬಿತ್ತು ನೋಡ, ತಾಳ ನಳಗಿನ ಮೆಲಕ, ತಾಳ ಮೇಲಿನ ಮೆಲಕ. ಎಂತ ಮಾತುಗಳ್ರಿ. ಏನು ಮನವ ಸೂಸಲವ್ವ ಮಾತಂಗಿಗೆ, ಎಂತ ಮನವ ಸೂಸಲವ್ವ ಸೀಲ್ವಂತಿಗೆ, ಕಂಡ ಕುಡುಸು ಗದಿಗ್ಯಾಗ ಗುಂಡ ಗಡುವ ಮಾಡಿದಾಳ, ಕೂಡಿ ಉಂಡೆ ನಂದರ ಕುಲದಾಗ ಮಾದರಾಕಿ. ಏನು ಮನವ ಸೂಸಲವ್ವ ಮಾತಂಗಿಗೆ, ಎಂತ ಮನವ ಸೂಸಲವ್ವ ಸೀಲ್ವಂತಿಗೆ, ಏನು ಮನವ ಸೂಸಲವ್ವ ಮಾತಂಗಿಗೆ, ಎಂತ ಮನವ ಸೂಸಲವ್ವ ಸೀಲ್ವಂತಿಗೆ. ನಾವು ಹೇಳ್ಕೋತ ಹೊಂಟ್ರಂದ್ರ ಅವು ಹಂಗೆ ನೆನಪಾಕೋತ ಹೋಗ್ತಾವ್ರಿ. ಇದು ಹೆಂಗಂದ್ರ ಕಾರ್ಯಾಳ ಹಿಂಡಿ ಮೊಸರು ಎಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಊಟ ಮಾಡ್ದಕ್ರಾಗ ಬುಟ್ಟ್ಯಾಗಿನ ರೊಟ್ಟಿ ಖಾಲಿಯಾಗಿದ್ದೇ ಗೊತ್ತಾಗಲ್ಲ ಆತ್ಮೀಯ. ಹಂಗ ನಮ್ಮ ಜನಪದ ಹಂಗಿರೋದು. ಅದಕ್ಕೆ ಕೊನೆಯದಾಗಿ ಏನಂದ್ರೆ, ಬ್ಯಾಸರಾಗಿ ಗಂಡ ಮನೆಗೆ ಬರ್ತಾನ, ಗಂಡನ್ನ ಸುದ್ದಿ ಹೇಳಬೇಕಾದ್ರೆ ಆ ತಾಯಿ ಅದವಳು ಹೇಳ್ತಾಳೆ, ಜಾಣ ನನ್ನ ಮಗಳಿಗೆ ಯಾರನ್ನ ಕೊಡಲೇವ. ನನ್ನ ಮಗಳು ಜಾಣದಾಳ, ಜಾಣ ನನ್ನ ಮಗಳಿಗೆ ಯಾರನ್ನ ಕೊಡಲೇವ, ಕ್ವಾಟಿಯ ಮ್ಯಾಗೆ ಇರುವ ಗೊರವನಿಗೆ ಕೊಟ್ಟಾರ, ಕಸಬರಿಗೆ ಚಿಂತೆ ನನಗಿಲ್ಲ. ಇದ್ರಾಗ ಎಷ್ಟು, ಇದು ಒಂದು ಎಕ್ಸ್ಪ್ಲೇನ್ ಮಾಡಕ್ಕೆ 1 ದಿವಸ ಬೇಕು. ಏನೋ ಇದು ಒಂದು ಎಕ್ಸ್ಪ್ಲೇನ್ ಮಾಡಕ್ಕೆ 1 ದಿವಸ ಬೇಕು. ಅದಕ್ಕೆ ಆತ್ಮೀಯರೇ, ಅದಕ್ಕೆ ಹೇಳ್ತಾಳ, ಇವೆಲ್ಲ ಹೆಣ್ಮಕ್ಳು ಕಲಿತ ಸಂಸ್ಕಾರಗಳು. ಅದಕ್ಕೆ ಮಾರಾಯ ಬೈದರ ಕಣ್ಣೀರ ಬಂದಿಲ್ಲ, ಮಾರಾಯರ ತಮ್ಮ ಮೈದೂನ ಬೈದರ ಮಾಡಿಲ್ಲದ ಮಳೆಯ ಸುರದಂಗ. ಎಂತ ಮಾತುಗಳು ನೋಡ್ರಿ, ಮಾಡಿಲ್ದೆ ಮಳಿ ಸುರದಂಗ. ಇವೆಲ್ಲ ನಮ್ಮ ಸಂಸ್ಕಾರದ ಆತ್ಮೀಯರೇ. ಗಂಡ ಹೊಲಕ್ಕೆ ಹೋಗಿರ್ತಾನೆ, ಹೆಂಡತಿಗೆ ಹೋಗುವಾಗ ಹೇಳಿ ಹೋಗಿರ್ತಾನೆ, ಏನು ಇಲ್ಲ ನಾನು ಮಧ್ಯಾಹ್ನ ನ್ಯಾರಿ ಮಾಡಲ್ಲ, ಒಮ್ಮೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ, ಊಟಕ್ಕೆ ಬಂದ ಕೂಡಲೇ ನೀನು ಕೆಂಪು ಚಟ್ನಿ ರೊಟ್ಟಿ ಇದೆಲ್ಲ ಮಾಡು, ಇದು ಮಾಡಿ ಬಂದು ನಾವು ಊಟ ಮಾಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಿರ್ತಾರೆ. ಹೇಳಿ ಹೋದ ಕೂಡಲೇ ಬರೀ ತತ್ರಾಣ್ಣ ನೀರು ಕುಡಿದು ಮಾಡ್ತಾರೆ. ತತ್ರಾಣಿ ಅಂದ್ರೆ ಗೊತ್ತಲ್ಲ, ಅಣ್ಣಗಳಿಗೆಲ್ಲ ಗೊತ್ತು. ತತ್ರಾಣಿ ನೀರು ಕುಡಿದು ಬಂದಿರ್ತಾನೆ. ಅವಾಗ ಏನಾಗ್ತದೆ ಅಂದ್ರೆ ಹೇಳ್ತಾರೆ, ಬರೋದ್ರಾಗ ನಾ ಮುಂಜಾನೆ ಹೇಳಿ ಹೋಗಿದ್ನಲ್ಲ ಮಾಡಿ ಅನ್ನೋದು ನೆನಪಾರಿ ಬಿಟ್ಟಿರೋದು. ಯಾಕ ನಿನ್ನೆ ಸಂಜೆಗೆ ಪ್ರಸಾರ ಆಗಿದ್ದ ಧಾರಾವಾಹಿ ಹೊಳ್ಳಿ 10ರಿಂದ ಪ್ರಸಾರ ಆಗ್ತಿರ್ತಾವ, ರೀಪ್ರಸಾರ ಆಗ್ತಿರ್ತಾವ. ಆ ನೋಡೋ ಗದ್ದಲ್ಲ ಮರ್ತು ಬಿಟ್ಟಿರ್ತಾನೆ. ಅವಾಗ ಇಲ್ರಿ 2 ಮಿನಿಟ್ ಹಿಂಗೆ ಹೋಗೋಣ, ಸೀಟಿ ಹೊಡೆಸಿ ತಂದು ಊಟಕ್ಕೆ ಬಡಿಸ್ತೀನಿ ಅಂತ ಕೇಳಲ್ಲ. ಗಂಡ ಸಿಟ್ಟಿಗೆದ್ದು ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಆ ಮನೆ ಬಿಟ್ಟು ಹೋದ ಅಂದ್ರೆ ಆ ಕಳ್ಳ ಹೆಂಗೆ ಇರ್ತದೆ, ಹೆಂಡತಿ ಅನ್ನೋದು ಅಡಿಗೆ ಎಲ್ಲ ಮಾಡಿ ಬಾಗಿಲಿಗೆ ಕೂತಿರ್ತಾಳ, ಮಾಡೆಲ್ಲ ಇರ್ತದ, ಏನು ಗಾಳಿ ಬೀಸ್ತಿರ್ತದ. ಸಂದರ್ಭ ನೋಡೋದು, ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ, ಇತ್ತ ಬರದ ನನ್ನ ರಾಯ ಎತ್ತ ಹೋದನವ್ವ, ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ, ಮಠ ಮಧ್ಯಾಹ್ನದಾಗ ವಟ ಬೈದಾನವ್ವ, ಮಠ ಮಧ್ಯಾಹ್ನದಾಗ ವಟ ಬೈದಾನವ್ವ, ಕೆಂಪ ಚಟ್ನಿ ಕುಟ್ಟಿಲ್ಲಂತ ಕೆಂಪ ಮಾರಿ ಮಾಡ್ಯಾನವ್ವ, ಕೆಂಪ ಚಟ್ನಿ ಕುಟ್ಟಿಲ್ಲಂತ ಕೆಂಪ ಮಾರಿ ಮಾಡ್ಯಾನವ್ವ, ಕೆಂಪ ಮಾರಿ ಮಾಡ್ಯಾನವ್ವ,
ಹೊತ್ತ ಮುಳಗಿತವ್ವ ಕತ್ತಲಾಯಿತವ್ವ. ಕೈಯ ರೊಟ್ಟಿ ತಟ್ಟಿ ಇಟ್ಟೆ, ಕೆಂಪ ಚಟ್ನಿ ಕುಟ್ಟಿ ಇಟ್ಟೆ, ಹಾಲು ಹೆಪ್ಪು ಹಾಕಿ ಇಟ್ಟೆ, ದಾರಿ ಮ್ಯಾಗ ಮನಸ ಇಟ್ಟೆ, ದಾರಿ ಮ್ಯಾಗ ಮನಸ ಇಟ್ಟೆ. ಹೊತ್ತ ಮುಳಗಿತವ್ವ ಕತ್ತಲಾಯಿತವ್ವ. ಮಾಡ ಹ್ಯಾಂಗ ಬೀಸತೈತಿ, ಗಾಳಿ ಹ್ಯಾಂಗ ಬೀಸತೈತಿ, ಮಾಡ ಹ್ಯಾಂಗ ಹಾಕತೈತಿ, ಸಿಡಿಲ ಹ್ಯಾಂಗ ಸಿಡಿಯತೈತಿ, ಎದಿಯ ಒಳಗ ನಡಗಾತೈತಿ, ಎದಿಯ ಒಳಗ ನಡಗಾತೈತಿ. ಹೊತ್ತ ಮುಳಗಿತವ್ವ ಕತ್ತಲಾಯಿತವ್ವ. ಮಳೆ ರಾಯ ನಿಲ್ಲೋಯಪ್ಪ, ನನ್ನ ರಾಯ ಬರ್ತಾನಪ್ಪ, ನನ್ನ ಮೊರೆಯ ಕೇಳಪ್ಪ, ಹೆಣ್ಣು ಜನ್ಮ ಸಾಕೋಯಪ್ಪ, ಹೆಣ್ಣು ಜನ್ಮ ಸಾಕೋಯಪ್ಪ. ಹೊತ್ತ ಮುಳಗಿತವ್ವ ಕತ್ತಲಾಯಿತವ್ವ. ಶಿವ ನಿನ್ನ ಮ್ಯಾಲ ಇಟ್ಟ ವಿಶ್ವಾಸ ಕಳ್ಕೋಬ್ಯಾಡ, ಮಾರಾಯ ಮನಿಗೆ ಬರಲಿ ಮರು ದಿವಸ ಒಡಿತೀನಿ ಕಾಯ, ಮರುದಿನ ಒಡಿತೀನಿ ಕಾಯ. ಹೊತ್ತ ಮುಳಗಿತವ್ವ ಕತ್ತಲಾಯಿತವ್ವ. ಹೊತ್ತ ಮುಳಗಿತವ್ವ ಕತ್ತಲಾಯಿತವ್ವ ಕತ್ತಲಾಯಿತವ್ವ ಕತ್ತಲಾಯಿ. ಆದ್ಮೇಲೆ ನಾ ಹೇಳಿದೀನಿ ಮತ್ತೊಮ್ಮೆ ಜನಪದ ಜಾತ್ರೆ. ನಾ ಇವತ್ತೇನು ಹೇಳಿನಿ ಎಲ್ಲ ಬರೀ ಟ್ರೈಲರ್ ಅದಾವ, ಅಭಿ ಪಿಕ್ಚರ್ ಬಾಕಿ ಹೇ. ಮುಂದಿನ ದಿನಮಾನಗಳಲ್ಲಿ ನಾವು ನೀವು ಎಲ್ಲ ಕೂಡಿ ಜನಪದ ಸೇವೆ ಮಾಡೋಣ. ಅಪ್ಪಾಜಿ ಅವರು ಹಂಗೆ ಕೂತಾರ, ಅವರು ಮಾತಾಡ್ಬೇಕು, ಅವ್ರ ಆಶೀರ್ವಚನ ಆಗ್ಬೇಕು. ಜನಪದ ಅಂದ್ರೆ ಹೆಂಗಂದ್ರೆ ಹುಟ್ಟಿನಿಂದ ಸಾಯುವವರೆಗೆ, ಓಮ್ ಟು ಟೋಮ್ ಅಂತ ಹೇಳ್ತಾರ. ಹುಟ್ಟಿನಿಂದ ಸಾಯುವವರೆಗೆ ದೀರ್ಘವಾಗಿ ಹರಡಿರ್ತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ. ಅದು ಅಟ್ಟಕ್ಕೆ ಮುಗಿಯಲ್ಲ, ಒಂದೇ ದಿವಸಕ್ಕೆ ಮುಗಿಯಲ್ಲ, ಒಂದೇ ಉಪನ್ಯಾಸದಾಗ ಮುಗಿಯಲ್ಲ. ನೀವು ನೆನಪಿಡಿಬೇಕು, ಮಮ್ಮಿ ಡ್ಯಾಡಿ ಮರೆಸ್ಬೇಕು, ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅವ್ವ ಅನ್ನೋದು ಕಲಿಸ್ರಿ. ನಮ್ಮ ಮಕ್ಕಳಿಗೆ ನಾನು ಕಲಿಸಿದ್ದೀನಿ, ನೀವು ಅದು ಕಲಿಸ್ರಿ ಅಂತೇಳಿ ಹೇಳುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ನಮ್ಮ ಪೂಜ್ಯ ಪರಮಾನಂದ ಮಹಾಸ್ವಾಮಿಗಳವರು ಈಗ ನಮ್ಮೆಲ್ಲರಿಗೆ ಆಶೀರ್ವಚನವನ್ನು ದಯಪಾಲಿಸ್ತಾ ಇದ್ದಾರೆ. ನಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಅವರ ಆಶೀರ್ವಚನವನ್ನ ಕೇಳೋಣ. ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ. ನಾ ಇವತ್ತು ಬಂದು ಕೂಡಲೇ ಇಲ್ಲಿ ವೇದಿಕೆ ಮತ್ತು ಈ ಪ್ರಾಂಗಣ ನೋಡಿ, ನೀವೆಲ್ಲ ಕುಂತದ್ದು ನೋಡಿ ಕೂಡಲೇ ನನಗೆ ಬಹುತೇಕ ಅಪಗಳಿಲ್ಲ ಅನ್ನುವಂಥ ಮಾತು ನಾವೆಂದೂ ಅನ್ನಬಾರದು ಅಂತ ನಿರ್ಣಯಕ್ಕೆ ಬಂದಿವಿ. ಈ ರೀತಿ ಭಾರತದ ಇತಿಹಾಸದೊಳಗೆ ಬೆಳಿಗ್ಗೆ 6 ಗಂಟೆಗೆ 6:30 ಗಂಟೆಗೆ ಒಬ್ಬ ಸನ್ಯಾಸಿ, ಒಬ್ಬ ಸಂತ ಸುಮ್ಮನೆ ಒಂದು ಬಯಲಿನೊಳಗೆ ಅಂಗಳದೊಳಗೆ ಬಂದು ಕೂತ್ರ ಅವ್ರ ಮಾತುಗಳನ್ನು ಕೇಳಬೇಕು ಅಂತ ತಿಳ್ಕೊಂಡು ಸಾವಿರ ಜನ ಸೇರಿದ್ದು ಇಡೀ ಭಾರತದ ಇತಿಹಾಸದೊಳಗೆ ಎಲ್ಲಿಯಾದರೂ ಇದ್ರೆ ಅದು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳ ಪ್ರಾಂಗಣದೊಳಗೆ. ಇನ್ನೇನು ನಮ್ಮ ಬಾಳಿನ ಜ್ಞಾನ ಸೂರ್ಯನ ಅಸ್ತಂಗತ ಆಯಿತು, ಇನ್ಯಾರು ಆ ರೀತಿ ಪ್ರವಚನ ಮಾಡೋರು? ಜೊತೆಗೆ ನಮಗೆ ಮತ್ತಂತಹ ವಾತಾವರಣ ನೋಡ್ಲಿಕ್ಕೆ ಮತ್ತೇನಾರ ಸಿಗುತ್ತದೇನೋ, ಅಥವಾ ಬೆಳಿಗ್ಗೆ ಸೂರ್ಯೋದಯಕ್ಕೆ ಪ್ರವಚನ ನಡೀತದಂದ್ರೆ ಮತ್ತೊಮ್ಮೆ ಎಲ್ಲರ ಜನ ಸೇರ್ತಾರೇನೋ ಅಂತ ಬಹುತೇಕ ಎಲ್ಲರಿಗೂ ಇತ್ತದು. ಅಂಥದ್ದೇ ವಾತಾವರಣ ಮಾಡುವ ಸಾಮರ್ಥ್ಯ ಮತ್ಯಾರಿಗಾದ್ರೂ ಇದ್ರೆ ನಮ್ಮ ಪೂಜ್ಯ ಅಮೃತಾನಂದರಿಗೆ ಅಂತ ಹೇಳಬೇಕಾಗ್ತದೆ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಭಾವವನ್ನು ತಾಳಿ, ಏನೇ ಹೇಳಿ, ಯಾವ ವಿಚಾರಗಳೇ ಹೇಳಿ, ಅವ್ರು ಏನು ಹೇಳ್ತಾರಂದ್ರು ಹೆಚ್ಚು ಕಮ್ಮಿ ನಾವು ಮರುಪ್ರಸಾರ ಅಂತ ತಗೊಂಡ್ರಿ ಅಂತ ತಪ್ಪಿಲ್ಲ. ಧಾರವಾಡದಿಂದ ನೇರ ಪ್ರಸಾರ, ಕಲಬುರಗಿಯಿಂದ ಮರುಪ್ರಸಾರ ಅಂತ ಬರ್ತಿತ್ತು ಯಾವಾಗ, ರೇಡಿಯೋದಾಗ. ಹಾಗೆ ಇವತ್ತು ಪೂಜ್ಯ ಅಮೃತಾನಂದಪ್ಪಗಳು ಇವತ್ತು ನಮ್ಗೆಲ್ಲ ಏನೇ ಹೇಳ್ತಾರಂದ್ರು ಸಹಿತ ಅದು ಸಿದ್ದೇಶ್ವರ ಅಪ್ಪಗಳೇ ಹೇಳುವ ಮಾತುಗಳನ್ನ ಅವ್ರ ಮುಖಾಂತರ ನಮಗೆ ಮರುಪ್ರಸಾರ ಆಗ್ತಾವ ಅಂತ ನಾವು ಭಾವಿಸ್ಬೇಕಾಗ್ತದೆ. ಇಲ್ಲಂದ್ರೆ ಇಷ್ಟೊಂದು ಜನ ಹಿಂಗ ಥಂಡಿಯೊಳಗೆ ಎದ್ದು ಹೊರಗೆ ಬಂದು ಅಂಗಳದೊಳಗೆ ಕೂತ್ಕೊಳ್ಳೋದು ಕಷ್ಟದ ಮಾತು. ಜಮಖಂಡಿಯಿಂದ ಇಲ್ಲಿಗೆ ಎದಕ್ಕೆ ಬಂದೀವಿ ಅಂದ್ರೆ ಅಲ್ಲೇನು ತಂಪಿರ್ಲಿಲ್ಲ, ಥಂಡಿರ್ಲಿಲ್ಲ, ಕಾವಿತ್ತು, ಇಲ್ಲಿ ತಂಪೈತಂತೇನು ಬಂದಿಲ್ಲ. ಅಲ್ಲಿ ಸೂರ್ಯ ಇರ್ಲಿಲ್ಲ, ಇಲ್ಲಿ ಸೂರ್ಯ ಬರ್ತಾನಂತೇನು ಬರ್ಲಿಲ್ಲ.
ಇಲ್ಲಿಗೆ ಬರ್ಬೇಕಾದ್ರೆ ಅಲ್ಲಿಯೂ ಬೆಳಕಿತ್ತು, ಇಲ್ಲಿಯೂ ಬೆಳಕದ, ಸೂರ್ಯನ ಬೆಳಕ. ಆದ್ರೆ ಜ್ಞಾನದ ಬೆಳಕು ಎಲ್ಲದ ಅಂದ್ರೆ ಪೂಜ್ಯ ಸಿದ್ದೇಶ್ವರಪ್ಪಂಗಳ ಅಂಗಳದೊಳಗಿರ್ತದ. ಅವರನ್ನ ಸ್ಮರಿಸುವ ಜನಗಳ ಮಧ್ಯೆ ಇರ್ತದ. ಅಂತ ಪೂಜ್ಯ ಜ್ಞಾನಯೋಗಿ ಅಪ್ಪಂಗಳ ಕಾರ್ಯ ಇಲ್ಲಿ ನಡೆದದ ಅಂತ ಕೇಳಿದ್ರೆ ಮತ್ತೊಮ್ಮೆ ನಾವು ಅಪ್ಪಗಳ ಪ್ರವಚನಕ್ಕೆ ನಾವು ಹೊಂಟಿವೇನೋ ಅನ್ನೋ ಭಾವದೊಳಗನ ನಾವು ಅಲ್ಲಿಂದ ಇಲ್ಲಿಗೆ ಪರ್ಯಂತ ಬರುವಾಗ ನಾವು ನಮ್ಮ ಪ್ರವಚನ ಮಾಡಕ್ ಹೋಗೋದೈತಿ ಅಂತ ಹಿಂಗ ಭಾವನೆ ಇರಲಿಲ್ಲ, ಅಥವಾ ನಮ್ಮನ್ನ ಆಮಂತ್ರಿಸ್ಯಾರ ಹೋಗ್ಬೇಕು ಅನ್ನೋ ಭಾವ ಬರಲಿಲ್ಲ. ನಸಿಕಿನೊಳಗೆ ಎದ್ದು ಬೇಗನೆ 6 ಗಂಟೆ ಅಷ್ಟೊತ್ತಿಗೆ ವೇದಿಕೆಗೆ ಹೋಗೋ ಕಾರ್ಯಕ್ರಮಗಳು ನಮ್ಗೆ ಎಲ್ಲೇ ಇರಲಿ, ಆಯುಷ್ಯದೊಳಗೆ ನಾವೆಲ್ಲರೂ ನೋಡಿದ್ದೀವಿ ಅಂದ್ರೆ ಅದು ಸಿದ್ದೇಶ್ವರಪ್ಪಗಳ ಕಾರ್ಯಕ್ರಮಗಳು ಮಾತ್ರ. ಅಂತ ಜ್ಞಾನಯೋಗಿಗಳ ಒಂದು ಸ್ಮರಣೆ ಮಾಡಿಕೊಳ್ಳುವಂಥ ಆಯುಷ್ಯ ಪೂರ್ತಿ, ವರ್ಷ ಪೂರ್ತಿ ಸತ್ಸಂಗ ಮಾಡ್ತಾನೆ ಇರಬೇಕು. ಸತ್ಸಂಗದ ಮಹತ್ವ ಅಷ್ಟದ. ನಾವು ನೀವು ಏನು ಮನೆಯಿಂದ ಅಥವಾ ಮಠದಿಂದ ಹೊರಗೆ ಬರಬೇಕಾದ್ರೂ ವಿಚಾರ ಮಾಡ್ತೀವಿ. ಅಕ್ಕ ಮಹಾದೇವಿ 12ನೇ ಶತಮಾನದೊಳಗೆ ಅರಮನೆ, ಕೌಶಿಕನ ಅರಮನೆ, ಕೈಕಾಲುಗಳಿಗೆ ಆಳುಗಳು, ತಂದೆ ತಾಯಿಗಳು, ಒಡನಾಡಿಗಳು ಎಲ್ಲರನ್ನ ಬಿಟ್ಟು ಬಸವ ಕಲ್ಯಾಣಕ್ಕೆ ಬಂದು ತಾಯಿ ಕೇಳ್ತಾಳೆ ಹೊರಗೆ ಬರುವಾಗ, ಹಿಂಗ ಬರಿಮೈಯಿಂದ ಕಲ್ಯಾಣದವರೆಗೂ ಹೋಗ್ತಾ ಹೊರಟಿದೆಯಲ್ಲವ, ಹಸಿವಾದ್ರೆ ಏನ್ ಮಾಡ್ತಿ, ನೀರಡಿಕೆ ಆದ್ರೆ ಏನ್ ಮಾಡ್ತಿ, ನಿನ್ನ ಜೊತೆಗೆ ಯಾರು ಇರ್ತಾರೆ, ಎಳಿ ವಯಸ್ಸಿನ ಹುಡುಗಿ ಒಬ್ಬಕ್ಕೆ ಹಿಂಗ ಹೊಂಟ್ರೆ ಹೆಂಗ, ಜಗತ್ತಿನ ಜನ ಏನಂದಾರು, ಈ ಎಲ್ಲ ಪ್ರಶ್ನೆಗಳು ತಾಯಿ ಹತ್ರ ಇರ್ತಾವ. ಪೂರ್ಣ ವಿಶ್ವಾಸದಿಂದ ಒಬ್ಬನಿಗೆ ಮದುವೆ ಮಾಡಿ ಕೊಟ್ಟು ಕಳಿಸ್ಬೇಕಾದ್ರೆ ಹೆಂಗ ಹೇಳ್ತಾರಂತ ಹೊನಕಟ್ಟಿಯವ್ರು ಹೇಳಿದ್ರು. ಆದ್ರೆ ಒಬ್ಬ ಎಳೆ ವಯಸ್ಸಿನ ಹುಡುಗಿ 16-18 ವರ್ಷದ ಹೆಣ್ಣುಮಗಳು, ಮೈ ಮ್ಯಾಲ ವಸ್ತ್ರ ಇಲ್ಲ, ಯಾವುದರ ಗೊಡವೆ ಇಲ್ಲ, ಜೊತೆಗೆ ಯಾರೂ ಇಲ್ಲ, ನಾನು ಕಲ್ಯಾಣದ ಶರಣರ ಮಧ್ಯದೊಳಗೆ ಹೋಗಿರ್ಬೇಕು, ಅದಕ್ಕೆ ನಾನು ಕಲ್ಯಾಣಕ್ಕೆ ಹೋಗ್ತೀನಿ ಅಂತ ಹೊರಟು ನಿಂತಾಗ ಹೆಂಗ ಅನಿಸಿರ್ಬೇಡ ತಾಯಿಗೆ. ತಾಯಿ ಕೇಳ್ತಾಳೆ. ಅವಾಗ ಅಕ್ಕ ಒಂದು ವಚನ ಹೇಳ್ತಾಳೆ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆಬಾವಿ ಹಳ್ಳಗಳುಂಟು, ಎನ್ನಾತ್ಮ ಸಂಗತಕ್ಕೆ ಚನ್ನಮಲ್ಲಿಕಾರ್ಜುನನೇ ಉಂಟು. ನನ್ನ ಜೊತೆ ಯಾವಾಗಲೂ ಚನ್ನಮಲ್ಲಿಕಾರ್ಜುನ ಇರ್ತಾನೆ, ನನ್ನ ಒಬ್ಬಾಕಿ ಇಲ್ಲ ಅನ್ನುವಂಥ ಮಾತು ಹೇಳಿ ಕಲ್ಯಾಣಕ್ಕೆ ಬರ್ತಾಳೆ. ಬಂದಾಗ ಅಲ್ಲಮರು ಕೇಳ್ತಾರೆ, ಉದಮದದ ಯೌವನವನ್ನೊಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಸಣ್ಣ ಹುಡುಗಿ, ಮೈಮ್ಯಾಲ ವಸ್ತ್ರ ಇಲ್ಲ, ಅನುಭವ ಮಂಟಪದ ಅಂಗಳದೊಳಗೆ ಬಂದು ನಿಂತಾಗ ಅಲ್ಲಮರು ಪ್ರಶ್ನೆ ಮಾಡ್ತಾರೆ, ಯಾರು ನೀನು ಈ ಕಡೆ ಯಾಕೆ ಬಂದಿ? ನಿನ್ನ ಪತಿಯ ಹೆಸರು ಹೇಳಿದ್ದಡೆ ಕುಳ್ಳಿರು, ಅಲ್ಲದಿರ್ದಡೆ ತೊಲಗ ತಾಯಿ ಅಂತ ಅಲ್ಲಮರು ಕೇಳಿದಾಗ ಅಕ್ಕ ಮಹಾದೇವಿ ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನ ನನ್ನ ಪತಿದೇವ, ವಸ್ತ್ರ ಇಲ್ಲದೆ ಬಂದಿಯಲ್ಲ, ಹಿಂಗ್ಯಾಕೆ ಬಂದಿದಿ ತಲೆ ಕೆಟ್ಟವ್ರಂಗ, ಇಲ್ಲಿ ಯಾಕೆ ಬಂದಿ, ನೀ ಎಲ್ಲಿಂದ ಬಂದಿ ಅಂತ ಕೇಳಿದ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಬಂದ ಉದ್ದೇಶ ಏನು ಅಂತ ಕೇಳಿದಾಗ ಅಕ್ಕ ಹೇಳ್ತಾಳೆ, ಆಡುವುದು, ಪಾಡುವುದು, ಹೇಳುವುದು, ಕೇಳುವುದು, ಸರಸ ಸಮ್ಮೇಳನವಾಗಿ ಪುದಯ ನಿಮ್ಮ ಶರಣರೊಡನೆ. ಚನ್ನಮಲ್ಲಿಕಾರ್ಜುನ, ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆ. ಹೇ ಪರಮಾತ್ಮ, ಆಯುಷ್ಯ ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಇಲ್ಲಿ ಯಾರ ಗೊತ್ತೈತೇನೆ ಯಾರಿಗೆ ಎಷ್ಟೈತೆ ಅಂತ ಹೇಳಿ? ಎಷ್ಟನೇ ಇಸ್ವ್ಯಾಗ ಹುಟ್ಟಿರಿ ಅಂತ ಡೇಟ್ ಆಫ್ ಬರ್ತ್ ಹೇಳ್ಬೋದು ಹೊರತಾಗಿ, ಭಾಳ ಆದ್ರೆ ಜನ್ಮ ಕುಂಡಲಿ ಒಳಗೆ ನಮಗೆ 100 ವರ್ಷ ಅಂತ ಹೇಳ್ಯಾರ್ರಿ, ನಮ್ಗೆ 80 ವರ್ಷ ಅಂತ ಹೇಳ್ಯಾರ್ರಿ ಅಂತ ನೀವು ನಮ್ಮ ಆಯುಷ್ಯ ಇಷ್ಟು ಹೇಳ್ಯಾರ್ರಿ ಅಂತ ಹೇಳ್ಬೋದು ಹೊರತಾಗಿ, ಸರ್ಟಿಫಿಕೇಟ್ ಏನ್ರ ಐತೇನು? ಗ್ಯಾರಂಟಿ ಸರ್ಟಿಫಿಕೇಟ್. ಬರ್ತ್ ಈಸ್ ಎ ಗ್ಯಾರಂಟಿ ಫಾರ್ ಡೆತ್ ಅಂತ ಬರೆದು ಕೊಟ್ಟ, ಅದಕ್ಕೆ ಗ್ಯಾರಂಟಿ ಕಾರ್ಡ್ ಇರೋದು ಒಂದೇ. ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮುಪ್ಪಾದ ಮ್ಯಾಗ ಬೇಕಾದಂತ ಸುಂದರ ಇದ್ರು ಅದು ಹಂಗೆ ಉಳಿಯಂಗಿಲ್ಲಲ್ಲ. ಒಪ್ಪ ಮೋರಿಯು ಚಿಪ್ಪಿನಂತಾಯಿ ತಿನ್ನು ಜಗದೊಳಗೆ ಅಂತ ಬರೀತಾರೆ. ತೊಟ್ಟಿಲೊಳಗಿದ್ದಾಗ ಇದ್ದ ಶರೀರ ಈಗ ಐತೇನಿಲ್ಲ, ಬದಲಾಕೊಂತ ಇರುವುದೇ ಜಗತ್ತು, ಪರಿವರ್ತನಾಶೀಲದ ಜಗತ್ತು. ಜಗತ್ತು ಇದ್ದಂಗೆ ಇರೋದಿಲ್ಲ, ಈಗ ಇದ್ದದ್ದು ಇನ್ನೊಂದು ತಾಸಿಗಿರೋದಿಲ್ಲ. ನೀವು ಅನ್ಕೊಂಡಿರ್ಬೇಕು ನಾವು ಬಂದು ಕುಂತಾಗ ಏನಿದ್ದೀವಿ ಅವರೇ ಎದ್ದು ಹೊಂಟಿವಿ ಅಂತ. ಒಂದು ತಾಸು ಆಯುಷ್ಯ ಕಡಿಮೆ ಆಗ್ಯದಿಲ್ಲ ಎಲ್ಲರದು. ಬಸವಣ್ಣವ್ರ ಕೊನೆಗೆ ಒಂದು ನಿರ್ಣಾಯಕ ಮಾತು ಹೇಳಿದ್ರು, ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಅಷ್ಟೇ ಅಲ್ಲಪ್ಪ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ.
ಇದೆಲ್ಲವೂ ದೇವನಿಂದನೇ ನಿರ್ಮಿತವಾದದ್ದು, ದೇವನಿಂದನೇ ಆವರಿಸಲ್ಪಟ್ಟಿರುವಂಥದ್ದು. ದೇವನಿಲ್ಲದೆ ಇರತಕ್ಕಂಥದ್ದು ಒಂದಿಷ್ಟು ಏನೂ ಇಲ್ಲ. ಪರಮಾತ್ಮನದೇ ಎಲ್ಲವನ್ನು ಪಡೆದು ಪರಮಾತ್ಮನಿಗೆ ನಾವು ಒಂದಿಷ್ಟು ಸ್ಮರಣ ಮಾಡಲಿಲ್ಲ ಅಂದ್ರೆ ನಮ್ಮ ಜೀವನ ವ್ಯರ್ಥ ಆಗ್ತದೆ, ನಾವು ಮಹಾಪಾಪಿಗಳಾಗ್ತೀವಿ. ನಾವೆಲ್ಲರೂ ಪ್ರತಿ ಕ್ಷಣ ಪ್ರತಿದಿನ ಸತ್ಕರ್ಮಗಳನ್ನು ಮಾಡ್ತಾ ಆ ಭಗವಂತನೆಡೆಗೆ ಹೆಜ್ಜೆಯನ್ನು ಇಡ್ತಾ ಹೋಗಬೇಕಾದಂಥದ್ದು. ನಾವು ಹೇಳ್ತೀವಿ ಅನ್ನೋದು ಗೊತ್ತದ, ಆದ್ರೆ ಎಚ್ಚರ ಆಗೋದು ಕಷ್ಟ ಅಂತ ಗೊತ್ತಿದ್ದೇ ನಮ್ಮೆಲ್ಲರನ್ನ ಎಚ್ಚರಗೊಳಿಸ್ಲಿಕ್ಕಂತಾನೆ ಇಂತಹ ಸತ್ಸಂಗಗಳು ಮಾಡ್ತಿರ್ತಾರೆ.